ವಿರೋಚನನಿಗೆ ಅದು ಅಷ್ಟೇ ವಿವರಣೆ ಸಾಕಾಗೋಗ್ಬಿಡ್ತದೆ. ಏನು ಅಂತಂದರೆ, ಹೌದು ನಾನಿದ್ದೇನೆ, ಎದುರುಗಡೆ ಒಂದು ಕನ್ನಡಿ ಅಥವಾ ತಿಳಿ ನೀರಿನಲ್ಲಿ ಮುಖ ನೋಡ್ತೇನೆ, ಅದು ನನ್ನಂತೆಯೇ ಇದೆ, ನನ್ನ ಗಾತ್ರ ನನ್ನ ಆಕಾರದಲ್ಲೇ ಇದೆ, ಆದ್ದರಿಂದ ಅದು ನಾನಲ್ಲ, ನಾನು ಇಲ್ಲೇ ಇದ್ದೇನೆ, ಆದ್ದರಿಂದ ಅದು ಆ ಪ್ರತಿಬಿಂಬ ನನ್ನ ಆತ್ಮ ಅಂತ ಹೇಳೋದು ಸರಿ ಅಂತ ಯಾರಿಗೆ? ವಿರೋಚನನಿಗೆ ಅಷ್ಟು ವಿವರಣೆ ಸಾಕಾಗುತ್ತೆ. ಆದರೆ ಇಂದ್ರನಿಗೆ ಆ ವಿವರಣೆ ಸಾಕಾಗೋದಿಲ್ಲ. ಆತ ಕೇಳ್ತಾನೆ ಮತ್ತೆ, ಈಗ ಆಗ್ತಲ್ಲ, ಈ ಆತ್ಮವಾದ್ದು ಸ್ವತಂತ್ರ, ಶಾಶ್ವತ ಮತ್ತು ಅಗೋಚರವಾಗಿದೆ. ಅದು ಕೇವಲ ಪ್ರತಿಬಿಂಬ ಅಂತ ಹೇಳೋಕ್ಕಾಗೋದಿಲ್ಲ, ಮೊದಲಾಗಿ ಆತ್ಮ ನಮಗೆ ಗೋಚರವಾಗೋದಿಲ್ಲ ಅನ್ನತಕ್ಕಂಥದ್ದು. ಆ ಸಂಕೇತ, ಒಂದು ಸಂಕೇತ ಅಂತ ಹೇಳುವುದು ತಕ್ಷಣದ ಇದಕ್ಕೆ ಮುಂದೆ ಹೋಗೋಣ, ಅದರ ಸ್ವಭಾವ ತಿಳ್ಕೊಡೋದಕ್ಕೆ. ಸೊ ದೇಹ ಆತ್ಮವಲ್ಲ, ಹಾಗೆ ಕನಸಿನ ತೋರಿಕೆಗಳು ಸತ್ಯವಲ್ಲ. ಯಾತಕ್ಕೆ ಅಂತ ಹೇಳ್ತಾರೆ? ಯಾಕೆಂದರೆ ಮನಸ್ಸು ಅದು ಮಾನಸಿಕ ಕ್ರಿಯೆಗಳು. ಕನಸು ಅನ್ನತಕ್ಕಂಥದ್ದು ಮಾನಸಿಕ ಕ್ರಿಯೆ. ಆದ್ದರಿಂದ ಆ ಮಾನಸಿಕ ಕ್ರಿಯೆಯಲ್ಲಿ ಅಂತ ಅಂದರೆ ನಾವು ಎಚ್ಚರವಿಲ್ಲದಿದ್ದಾಗ ಕೆಲವು ಕಾಣುವಂತಹ ದೃಶ್ಯಗಳು ಅವು ನಮಗೆ ಆಕರ್ಷಕವಾಗಿರ್ಬೋದು, ಭೀಕರವಾಗಿರ್ಬೋದು. ಅವು ನಾವು ನಿದ್ರೆ ಮಾಡತಕ್ಕಂಥ ಕಾಲದಲ್ಲಿ ಉಂಟಾಗೋದ್ರಿಂದ ಅದು ಒಂದು ರೀತಿಯಾದಂಥ ಪರಲೋಕದ ವ್ಯವಹಾರ, ಪರವ್ಯಕ್ತಿತ್ವ ಅನ್ನೋ ಅರ್ಥಗಳ ಅನ್ನುವಂಥ ಭಾವನೆಗಳು ನಮ್ಮ ಮನಸ್ಸಿನಲ್ಲಿ ಬರ್ತವೆ. ಆದರೆ ವಿರೋಚನ ಪ್ರಜಾಪತಿ ಹೇಳ್ತಕ್ಕಂಥದ್ದು ಕನಸಿನ ತೋರಿಕೆಗಳು ಸತ್ಯವಲ್ಲ. ಅದೇ ರೀತಿಯಾಗಿ ಕನಸು ಇಲ್ಲದ ಸ್ಥಿತಿಯು ಕೂಡ ಆತ್ಮನ ಯಥಾಸ್ಥಿತಿ ಅಲ್ಲ. ಆ ಕನಸಿನಲ್ಲಿ ಸ್ವತಂತ್ರವಾಗಿ ಸ್ವಚ್ಛಂದವಾಗಿ ಆರತಕ್ಕಂಥ ಒಂದು ಒಂದು ದೃಶ್ಯವನ್ನು ನಾವು ಕಾಣ್ತೇವೆ. ಹೌದು, ಇದಕ್ಕೆ ದೇಶ ಕಾಲಗಳ ಮಿತಿ ಇಲ್ಲ. ಈ ಒಂದು ವ್ಯಕ್ತಿತ್ವ ಇದೆಯಲ್ಲ, ಇದು ಸ್ವಚ್ಛಂದವಾಗಿ ಹಾರ್ತಾ ಇದೆ, ಕುಣಿತಾ ಇದೆ. ಸಂಕಟ ಬಂದಾಗ ಸಂಕಟ ಪಡುತ್ತೆ, ಸಂತೋಷವಾದಾಗ ಆಗ್ತದೆ. ಆದ್ದರಿಂದ ಇದು ನಿಜಕ್ಕೂ ಅದು ಆತ್ಮ ಇರಬಹುದು ಅನ್ನತಕ್ಕಂಥದ್ದು. ಆದರೆ ಇಂದ್ರನಿಗೆ ಅದು ಒಪ್ಪಿಗೆ ಆಗೋದಿಲ್ಲ. ಆದ್ದರಿಂದ ಅವರು ಹೇಳ್ತಾ ಮುಂದೆ, ಈ ಕನಸಿನಲ್ಲಿ ಕಾಣುವ ವ್ಯವಹಾರಗಳು ಕೇವಲ ಮಾನಸಿಕ ವ್ಯವಹಾರಗಳು. ನಾವು ನಿದ್ರಾವಸ್ಥೆಯಲ್ಲಿದ್ದಾಗ, ಕನಸು ಬಿದ್ದಾಗ ನೋಡತಕ್ಕಂಥದ್ದು. ನಾನು 2 ವಿಚಾರಗಳನ್ನು ಹೇಳಿದೆ ನಿಮಗೆ: ಪರ್ಸೆಪ್ಷನ್ ವಿತೌಟ್ ಸೆನ್ಸೇಷನ್ ಆ್ಯಂಡ್ ಸೆನ್ಸೇಷನ್ ವಿತೌಟ್ ಪರ್ಸೆಪ್ಷನ್. ಇವು 2 ಜ್ಞಾನ ಆಗೋದಕ್ಕೆ ಸಾಧ್ಯವಿಲ್ಲ. ಈ ಕನಸಿನಲ್ಲಾಗತಕ್ಕಂಥದ್ದು ಏನು ಅಂತ ಅಂದರೆ, ನಾವು ಆ ವ್ಯಕ್ತಿಗಳನ್ನು ನಾವು ನೋಡ್ತೇವೆ, ಆದರೆ ಅವುಗಳ ಚಲನವಲನಗಳನ್ನು ನಮಗೆ ನಿರ್ದೇಶನ ಮಾಡಲಿಕ್ಕೆ ಅಥವಾ ಗ್ರಹಿಸಿಕೊಳ್ಳೋದಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ. ಯಾಕೆ ಅಂತ ಅಂದರೆ ಅದು ಪರ್ಸೆಪ್ಷನ್ ಆಗುತ್ತೆ, ಬಟ್ ದಟ್ ಈಸ್ ವಿತೌಟ್ ಸೆನ್ಸೇಷನ್. ಆ ವ್ಯಕ್ತಿಯ ಹಿಂದೆ ಆತನ ಮನಸ್ಸಿನಲ್ಲಿ, ಆತನ ಆತ್ಮೆಯಲ್ಲಿ ಏನಾಗ್ತಾ ಇದೆ ಅನ್ನತಕ್ಕಂಥದ್ದು ನಮಗೆ ಗೊತ್ತಾಗೋದಿಲ್ಲ. ನಾವು ಭಾವಿಸಿಕೊಳ್ತೇವೆ, ಈತ ಹೆದರಿದ್ದಾನೆ, ಹಾವು ಕಂಡಿದ್ದಾನೆ, ಭೀಕರವಾದಂಥ ಸನ್ನಿವೇಶವನ್ನು ನೋಡಿದ್ದಾನೆ, ಆದ್ದರಿಂದ ಆತನಿಗೆ ಭಯ ಇದೆ, ಈ ರೀತಿ ನಾವು ಭಾವಿಸ್ಕೊಳ್ತೇವೆ ಅಷ್ಟೇ. ಆದ್ದರಿಂದ ಇವು ಮಾನಸಿಕ ವ್ಯವಹಾರಗಳು, ವಾಸ್ತವಗಳಲ್ಲ ಅವು. ಸೊ ಕನಸಿನಲ್ಲಿ ಕಾಣುವ ವ್ಯಕ್ತಿಯ ಅನುಭವಗಳ ಚಿತ್ರ, ಅವನ ಸುಖ ದುಃಖ, ಲವಲವಿಕೆ, ಬಿಗುವು, ಸ್ವಾತಂತ್ರ್ಯ, ಇವು ಪ್ರಜ್ಞೆಯ ವಿವಿಧ ರೂಪಗಳು. ಯಾಕೆಂದರೆ ವಿ ಆರ್ ಕೇಪಬಲ್ ಆಫ್ ಕನ್ಸೀವಿಂಗ್. ಯಾವುದು? ದಟ್ ಕನ್ಸೆಪ್ಷನ್ ಈಸ್ ಪಾಸಿಬಲ್ ಫಾರ್ ಅಸ್. ಆದರೆ ಇವೇನಾಗ್ತದೆ, ಇವು ಪ್ರಜ್ಞೆಯ ವಿವಿಧ ರೂಪಗಳೇ ಹೊರತು ಅದು ನಮ್ಮ ಜೀವನದಲ್ಲಿ ನಡೆಯತಕ್ಕಂಥ ಸಂಗತಿಗಳು ಅಲ್ಲ ಅಂತಕ್ಕಂಥ. ಅವುಗಳಾವುವು ಆತ್ಮನ ಲಕ್ಷಣಗಳಲ್ಲ. ಯಾಕೆಂದರೆ ಆತ್ಮ ನಾವು ಕೊಡತಕ್ಕಂಥ ಎಲ್ಲ ವಿವರಣೆಗಳನ್ನು, ಭೌತಿಕವಾಗಿ ಆಧ್ಯಾತ್ಮಿಕವಾಗಿ ಕೊಡತಕ್ಕಂಥ ವಿವರಣೆಗಳನ್ನು ಮೀರಿ ನಿಂತಿದೆ. ಆದ್ದರಿಂದ ನಾವು ಹೇಳ್ತೀವಿ, ಆತ್ಮ ಅನ್ನತಕ್ಕಂಥದ್ದು ಇಡೀ ಮೂಲಕರ್ತೃ, ಇಡೀ ಸೃಷ್ಟಿಕ್ರಿಯೆಗೆ ಯಾವುದೋ ಒಂದು ಹಿಂದೆ ಒಂದು ಶಕ್ತಿ ಇದೆ. ಅದು ಯಾವುದು ಅಂತ ನಾವು ವಿಚಾರ ಮಾಡ್ತಾ ಇದ್ದೇವೆ. ಸೊ ಹಾಗಾಗಿರುವಾಗ ಯಾವುವು ಆ ಆತ್ಮನ ಲಕ್ಷಣಗಳು ಇದಕ್ಕೆಲ್ಲ ಮೀರಿ ಹೋಗೋದ್ರಿಂದ ಅದು ಗಾಢವಾದ ನಿದ್ರೆ ಸ್ಥಿತಿಯಲ್ಲಿಯೂ ಅದು ಏನಾಗುತ್ತೆ, ಆತ್ಮನ ಇದು ಸಹವಾಸ ಸಲ್ಲದು ಅಂತಕ್ಕಂಥದ್ದು ಹೇಳ್ತಾರೆ.
ಇರುವಿಕೆ, ಇಲ್ಲದಿರುವಿಕೆ ಇವು ಯಾವುವೂ ಆತ್ಮನ ಸ್ವಭಾವಗಳಲ್ಲ. ಹಾಗಿದ್ದರೆ ಆತ್ಮ ಈ ಎಲ್ಲ ಸ್ವಪ್ನಾವಸ್ಥೆಗೂ, ಇವೆಲ್ಲ ಸ್ವಪ್ನಾವಸ್ಥೆಗಳು ಮನಸ್ಸಿನ ವ್ಯವಹಾರಗಳಷ್ಟೇ ಅಂತ. ಕನಸುವ ವ್ಯಕ್ತಿಯ ದೇಹದ ಚಲನೆ ಇರುವುದಿಲ್ಲ. ನಾವು ನಿದ್ರೆ ಮಾಡ್ತಾ ಇರ್ತೀವಿ, ನಮ್ಮ ದೇಹ ಚಲಿಸೋದಿಲ್ಲ. ಆನಂದವಾಗಿ ಕನಸು ನೋಡ್ತಾ ಇರುವಾಗ ನಾವು ನಿಶ್ಚಲರಾಗಿರ್ತೇವೆ. ಆದರೆ ಈ ಒಂದು ಯಾವುದೋ ಒಂದು ಪರದೆ, ಮನಸ್ಸಿನ ಪರದೆ, ಅದರ ಹಿಂದೆ ಈ ಪ್ರಸಂಗಗಳು, ಈ ಕಥೆಗಳು ನಡೀತಾ ಇರ್ತವೆ. ಆದ್ದರಿಂದ ಹೇಳ್ತಾರೆ ಯಾರು, ಪ್ರಜಾಪತಿ ಹೇಳ್ತಾರೆ, ಈ ಎಲ್ಲ ಸ್ವಪ್ನಾವಸ್ಥೆಗಳು ಮನಸ್ಸಿನ ವ್ಯವಹಾರಗಳಷ್ಟೇ. ಕನಸುವ ವ್ಯಕ್ತಿಗೆ ದೇಹದ ಚಲನೆ ಇರುವುದಿಲ್ಲ. ಆತ್ಮವು ಎಲ್ಲ ಸ್ಥಿತ್ಯಾವಸ್ಥೆಗಳ ಕಾರ್ಯಕ್ಷೇತ್ರವೇ ಹೊರತು ಅದು ನೈಸರ್ಗಿಕವಾದುದಲ್ಲ. ಅಂದರೆ ದೇಹ ಆತ್ಮವಲ್ಲ, ಆದರೆ ದೇಹ ಆತ್ಮನಿಗಾಗಿ ಇದೆ ಅನ್ನತಕ್ಕಂಥದ್ದು ಅದು ವಿಷಯ. ಅದಕ್ಕೆ ಕೂಡ ಮುಂದೆ ತಿಳೋಣ. ಸೊ ಹೀಗಾಗುತ್ತೆ, ಆತ್ಮನ ಈ ಮನಸ್ಸು ಇರ್ತಕ್ಕಂಥದ್ದು, ಅದು ಮನಸ್ಸು ಮತ್ತು ಅದರ ಭಾವನೆಗಳು ಮೂಲ ಕರ್ತೃವಿನ ಏನು ಹೇಳ್ತೇವೆ ಅದರ ಕಾರ್ಯಕ್ಷೇತ್ರ. ಇಟ್ ಈಸ್ ದಿ ಫೀಲ್ಡ್ ಆಫ್ ಆ್ಯಕ್ಟಿವಿಟಿ ಅಂತ ಹೇಳ್ತಾರೆ. ಆ ಫೀಲ್ಡ್ ಆಫ್ ಆ್ಯಕ್ಟಿವಿಟಿ ಹೊರತು ದಟ್ ಈಸ್ ನಾಟ್ ನ್ಯಾಚುರಲ್ ಅಂತ ಹೇಳ್ತಾರೆ ಅದರೊಳಗೆ. ಅದೊಂದು ವಿಷಯ. ಮತ್ತು ಆತ್ಮವು ಎಲ್ಲ ಇರುವಿಕೆಯ ಒಳಗೂ ಹೊರಗೂ ಅಯೋಮಯವಾಗಿ ಇರುತ್ತದೆ. ಆ ಆತ್ಮ ನನ್ನ ಒಳಗೆ ಇದೆ ಅಥವಾ ನನ್ನ ಹೊರಗೆ ಇದೆ ಅನ್ನತಕ್ಕಂಥದ್ದಲ್ಲ. ಒಳ ಹೊರಗಾಗಿ ನಾನು ಜೀವಾತ್ಮ ಪರಮಾತ್ಮರ ಬಗ್ಗೆ ನಾನು ಹೇಳುವಾಗ ನೀವು ಒಂದು ಮಾತು ಕೇಳಿದ್ದೆ ನಾನು, ಏನು ಅಂದರೆ, ಒಂದು ರೀತಿಯಾಗಿ ಗಾಳಿಯನ್ನು ಉದಾಹರಣೆ ತಗೊಳ್ಳೋಣ. ಆ ಗಾಳಿ ನಮ್ಮ ಉಸಿರಾಟದಲ್ಲೂ ಇರುತ್ತೆ, ಈ ಕೊಠಡಿಯಲ್ಲೂ ಇರುತ್ತೆ, ಹೊರಗಡೆ ಇರುತ್ತೆ. ಅದು ಒಂದೇ, ಆದರೆ ಒಂದೊಂದು ಸ್ತರಗಳಲ್ಲಿ ಅದು ಒಂದೊಂದು ಬಗೆಯಾಗಿ ಅದು ತನ್ನ ಅಂತಃಶಕ್ತಿಯನ್ನು ಬೀರ್ತಾ ಇರುತ್ತೆ ಅನ್ನತಕ್ಕಂಥದ್ದು, ವ್ಯಾಪಿಸಿಕೊಂಡಿರುತ್ತೆ. ಎಲ್ಲ ಬಗೆಯ ಜ್ಞಾನ ಅಥವಾ ತಿಳಿವು ತನ್ನೊಳಗೆ ಹೊಂದಿರುತ್ತದೆ. ಆತ್ಮನಲ್ಲಿ ಎಲ್ಲ ಬಗೆಯ ತಿಳಿವು ಅದರಲ್ಲಿ ಒಂದರಲ್ಲಿ ಇರ್ತದೆ. ಆತ್ಮವು ಸಕಲ ವಿಚಾರಗಳ ಸಂಗತಿಗಳ ಮೂಲ ಕರ್ತೃವೇ ಹೊರತು ಅದು ಮಧ್ಯಸ್ಥನಲ್ಲ ಅಂತ ಹೇಳ್ತಾರೆ. ಸೊ ಆತ್ಮ ಒಂದು ನಮಗೂ ಪ್ರಪಂಚಕ್ಕೂ ಒಂದು ಸಂಬಂಧವನ್ನು ಏರ್ಪಡಿಸ್ತದೆ ಅನ್ನತಕ್ಕಂಥ ಕಲ್ಪನೆಗಳು ಸರಿಯಲ್ಲ. ಮತ್ತು ಇನ್ನೊಂದೇನು ಅಂದರೆ, ನಾವು ಬದುಕನ್ನು ರೂಪಿಸಿಕೊಳ್ತೇವೆ ಎನ್ನತಕ್ಕಂಥದ್ದು ಸರಿಯಲ್ಲ. ನಾವು ಬದುಕನ್ನು ರೂಪಿಸಿಕೊಳ್ಳೋದಿಲ್ಲ, ಬದುಕು ನಮ್ಮನ್ನು ರೂಪಿಸುತ್ತದೆ ಅಂತ ವಿಚಾರಕ್ಕೂ ಮುಂದೆ ಬರೋಣ. ಸೊ ಹೀಗಾಗಿ ಈ ಸ್ವಪ್ನಾವಸ್ಥ ವ್ಯಕ್ತಿ ಇದೆಯಲ್ಲ, ಆ ಸ್ವಪ್ನಾವಸ್ಥ ವ್ಯಕ್ತಿ ಆತನ ಪ್ರವರ್ತನೆ ಅದನ್ನು ನಾವು ಹೇಗೆ ವಿವರಿಸಬಹುದು ಅಥವಾ ತಿಳ್ಕೊಳ್ಬಹುದು ಅಂತ ಹೇಳೋದಾದರೆ, ಈ ಸ್ವಪ್ನಾವಸ್ಥೆಯಲ್ಲಿ ದೇಹ ಜಡವಾಗಿರುತ್ತೆ, ಆದರೆ ಮನಸ್ಸು ಮಾತ್ರ ಕ್ರಿಯಾಶೀಲವಾಗಿರುತ್ತೆ. ಸೊ ಅದು ಈ ದೇಹಕ್ಕೆ ಒಂದು ತನ್ನದೇ ಆದಂಥ ಪ್ರಜ್ಞೆ ಇದೆ. ಈ ಆತ್ಮ ಮತ್ತು ದೇಹಗಳನ್ನು ವಿಮರ್ಶೆ ಮಾಡುವಾಗ ಅದು ಬರ್ತದೆ. ಯಾಕೆ? ಆತ್ಮನಲ್ಲಿರುವ ಪ್ರತಿಯೊಂದು ಒಂದು ಕಣವು, ಒಂದು ಇರುವಿಕೆಯಲ್ಲಿಯೂ ಆತ್ಮದ ಶಕ್ತಿ ಇರ್ತದೆ. ಅದು ಅಯೋಮಯವಾಗಿರ್ತದೆ ಅಂತ ಹೇಳ್ತೀವಲ್ಲ, ಹಾಗೆ ಈ ದೇಹ ನಾವು ನಿದ್ರೆ ಮಾಡ್ತಾ ಇದ್ರೂ ದೇಹಕ್ಕೆ ತನ್ನದೇ ಆದಂಥ ಒಂದು ಲೌಕಿಕ ಪ್ರಜ್ಞೆ, ಲೋಕಲ್ ಕಾನ್ಷಿಯಸ್ನೆಸ್ ಅಂತವಲ್ಲ, ಆ ಕಾನ್ಷಿಯಸ್ನೆಸ್ ಇರುತ್ತೆ. ಆದ್ದರಿಂದ ಈ ದೇಹದ ಪ್ರಜ್ಞೆಗೆ ಸಂಬಂಧಿಗಳು ನಮ್ಮವರಿರ್ಬೋದು ಅಥವಾ ಪರಿಸರಗಳು ಇರ್ಬೋದು, ಅವುಗಳಿಂದ ಭೌತಿಕ ನಡವಳಿಕೆ, ಕನಸಿನಲ್ಲಿ ಇರತಕ್ಕಂಥ ವ್ಯಕ್ತಿ ಹೇಗೆ ನಡೆದುಕೊಳ್ತಾನೆ ಅನ್ನತಕ್ಕಂಥದ್ದು, ಅವನ ಚಲನವಲನಗಳು, ಇವುಗಳಲ್ಲಿ ತನ್ನನ್ನು ತಾನು ಗುರುತಿಸಿಕೊಳ್ಳುತ್ತದೆ. ಈ ಮಾನಸಿಕ ಪ್ರಕ್ರಿಯೆಗಳಲ್ಲಿ ಆತ್ಮ ಅವ್ಯಕ್ತವಾದರೂ ಅಯೋಮಯವಾಗಿರೋದ್ರಿಂದ ಈ ಕನಸಿನ ಎಲ್ಲ ಕ್ರಿಯೆಗಳನ್ನು ಆತ್ಮವು ತನ್ನಲ್ಲಿ ತಾನು ಗುರುತಿಸಿಕೊಳ್ಳುತ್ತದೆ. ಸೊ ಹೇಗೆ ನಮಗೆ ಆತ್ಮಕ್ಕೂ ನಮ್ಮ ಭೌತಿಕ ಪ್ರಜ್ಞೆಗೂ ಹೇಗೆ ಒಂದು ವಿಮರ್ಶೆಯನ್ನು ಮಾಡಿ ವಿಸ್ತರಿಸಬಹುದು ಅಂತ ಹೇಳೋದಾದರೆ, ಆಗೋದ್ರಿಂದ ಹೀಗೆ ಗುರುತಿಸಿಕೊಂಡ ಕಾರಣವಾಗಿ ಅದು ಭೂತ ವಿಚಾರಗಳನ್ನೇ ತನ್ನ ವಿಚಾರಗಳೆಂದು, ಆ ಅವಸ್ಥೆಯಲ್ಲಿ ಇದ್ದಾಗ ಭೌತ ವಿಚಾರಗಳನ್ನೇ ತನ್ನ ವಿಚಾರಗಳು ಅಂತನೂ,
ಭೂತ ವಸ್ತುಗಳೇ ತನ್ನ ಶರೀರವೆಂದು ಭಾವಿಸುತ್ತೆ. ನಮ್ಮ ಒಳಗೆ ಇರ್ತದಲ್ಲ ಅಂತಃಶಕ್ತಿ ಇರುತ್ತಲ್ಲ, ಅಂತಃಶಕ್ತಿ ದೇಹ ಪ್ರಜ್ಞೆಯ ಮೇಲೂ ಕೆಲಸ ಮಾಡಿದಾಗ ಏನಾಗುತ್ತೆ, ಆ ದೇಹ ಪ್ರಜ್ಞೆಯ ಕಾರಣಕ್ಕಾಗಿ ಅದು ನಮಗೆ ಏನಾಗ್ತದೆ, ಈ ರೀತಿಯಾದಂಥ ಅನುಭವಗಳನ್ನು ಕೊಡ್ತದೆ. ನಾನು ಅಂದರೆ ಈ ಭೂತ ವಸ್ತುಗಳೇ ನನ್ನ ಶರೀರ, ಶರೀರವೇ ನನ್ನ ಶರೀರ, ಹಾಗೂ ಅವುಗಳಿಲ್ಲದೆ ನನಗೆ ಅಸ್ತಿತ್ವವೇ ಇಲ್ಲ ಅನ್ನತಕ್ಕಂಥ ಒಂದು ನಂಬಿಕೆಗೆ ಬರ್ತದೆ. ಅದು ಈ ಆತ್ಮ ಭ್ರಮೆಯಲ್ಲಿ ಅದು ಆ ರೀತಿಯಾಗಿ, ಅಂದರೆ ನಾವು ಎಲ್ಲಿಯವರೆಗೆ ಕನಸನ್ನು ಕಾಣ್ತೇವೋ ಅಥವಾ ಎಲ್ಲಿಯವರೆಗೂ ಆತ್ಮನ ನಿಜಸ್ವರೂಪದ ಅರಿವಿನಲ್ಲಿ ಇರುವುದಿಲ್ಲವೋ ಅಲ್ಲಿಯವರೆಗೆ ಏನಾಗುತ್ತೆ ಅಂದರೆ, ನಾವು ನಮ್ಮ ದೇಹ ಅನುಭವಿಸಿದ್ದನ್ನು ನಾನೇ ಅನುಭವಿಸ್ತಾ ಇದ್ದೀನಿ, ಆತ್ಮನಾಗಿ ನಾನು ಅನುಭವಿಸ್ತಾ ಇದ್ದೇನೆ. ಇದು ಕೇವಲ ಭ್ರಮೆ ಅಂತ ಹೇಳ್ತಾ ಇದ್ರೊಳಗೆ, ಅದು ವಾಸ್ತವವಲ್ಲ. ಅವು ನೈಸರ್ಗಿಕವಾದಂಥ ವಿಚಾರಗಳು, ನೈಸರ್ಗಿಕವಾದಂಥ ಸಂಗತಿಗಳು ಅಲ್ಲ ಅನ್ನತಕ್ಕಂಥದ್ದು. ಆದರೆ ಆತ್ಮ ಏನಾಗುತ್ತೆ, ಈಗ ನಿಜವಾದ ಆತ್ಮ ಒಂದು, ಇದರಲ್ಲಿ ಮೂರ್ತಿ ವ್ಯತಿರ್ತಕ್ಕಂಥ ಆತ್ಮದ ಕಣ ಅಂತ ಹೇಳೋಣ, ಒಂದು ಅರ್ಥ ಮಾಡಿಕೊಳ್ಳೋದಕ್ಕೋಸ್ಕರ. ಆತ್ಮದ ಕಣ ಅನ್ನೋದೇನಿಲ್ಲ ಅದರೊಳಗೆ, ಅದು ಅವಿಭಾಜ್ಯ ಕೂಡ. ಹಾಗಾಗಿ ಒಂದು ರೀತಿಯಾಗಿ ಆ ರೀತಿ ತಗೊಂಡ್ರೆ ಆತ್ಮವು ನಿಜ ಪ್ರಕೃತಿಗೆ, ಅಂದರೆ ಅದು ಅಯೋಮಯವಾಗಿರ್ತದೆ ಅನ್ನೋದರಿಂದ ಕಾರಣದಿಂದ ಅದಕ್ಕೆ ವಿರೋಧವಾದಂಥ ಆತ್ಮ ಶರೀರವಲ್ಲ, ಶರೀರದ ವರ್ತನೆಗಳು ಆತ್ಮನ ನಡವಳಿಕೆಗಳಲ್ಲ, ಹಾಗೆ ಶರೀರದ ಇರುವಿಕೆ ಇದೆಯಲ್ಲ ಅದು ಆತ್ಮನ ಇರುವಿಕೆಯೂ ಅಲ್ಲ. ಈ ಎಲ್ಲವನ್ನು ಅದು ಪ್ರಚೋದಿಸುತ್ತದೆ ಅಂತ ಹೇಳ್ಬೋದು, ಬಟ್ ಅದು ಸರಿಯಾದ ಒಂದು ಪದ ಆಗೋದಿಲ್ಲ. ಆತ್ಮನಿಗಾಗಿ ನನ್ನಲ್ಲಿ ಆತ್ಮ ಇದನ್ನು ಪ್ರಚೋದಿಸುತ್ತದೆ ಅಂತ ನಮಗೆ ಅರ್ಥೈಸೋದು ಕೂಡ ಸರಿಯಾಗೋದಿಲ್ಲ. ಆದ್ದರಿಂದ ಈ ಆತ್ಮ ದೇಹ ಪ್ರಜ್ಞೆ ಗುರುತಿಸುತ್ತದೆ, ಅದನ್ನು ಲೆಕ್ಕ ಮಾಡ್ತದೆ. ಆದರೆ ನಿಜವಾದ ಆತ್ಮ ಇದೆಯಲ್ಲ, ಆ ಆತ್ಮ ಇದು ಎಲ್ಲಕ್ಕೂ ಹೊರತಾಗಿರುತ್ತದೆ. ಆದ್ದರಿಂದ ಆತ್ಮವು ತನ್ನ ನಿಜ ಪ್ರಕೃತಿಗೆ ವಿರೋಧವಾದ, ತನಗೆ ಕರ್ಮಸ್ಥಾನದಲ್ಲಿರುವ ಅಂತ ಹೇಳ್ತಾರೆ. ಆತ್ಮ ಕರ್ತೃಸ್ಥಾನದಲ್ಲಿದೆ, ಅದು ಮೂಲ ವಸ್ತು. ಅದು ಆತ್ಮದ ದೃಷ್ಟಿಯಲ್ಲಿ ನಾವು ಎಲ್ಲವನ್ನೂ ನೋಡಬಹುದು, ಆದರೆ ನಮ್ಮ ದೃಷ್ಟಿಯಲ್ಲಿ ಆತ್ಮವನ್ನು ಕಾಣುವುದು ನಮಗೆ ಸಾಧ್ಯವಾಗುವುದಿಲ್ಲ. ಅದಕ್ಕೆ ಕರ್ಮ ದೃಷ್ಟಿ ಅಂತ, ಕರ್ಮ ದೃಷ್ಟಿಯಲ್ಲಿ ನಾನಲ್ಲದೆ ಹೊರಗೆ ಇರತಕ್ಕಂಥದ್ದೆಲ್ಲವನ್ನು ಕರ್ಮಭಾವದಲ್ಲಿ ನಾವು ನೋಡ್ತೇವೆ. ನಾನು ಅಂತ ಹೇಳೋದ್ರನ್ನು ಮಾತ್ರ ಕರ್ತೃಭಾವದಲ್ಲಿ ನೋಡ್ತೇವೆ. ಈ ಕರ್ತೃಭಾವ ಭಾವಗಳನ್ನು ನಾವು ಸ್ವಲ್ಪ ಅದರ ಏನು ಅದರಲ್ಲಿ ಇರ್ತಕ್ಕಂಥ ಇದು ಅಂತರವನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ಆದ್ದರಿಂದ ಈ ಆತ್ಮವು ತನ್ನ ನಿಜ ಪ್ರಕೃತಿಗೆ ವಿರೋಧವಾದ, ತನಗೆ ಕರ್ಮಸ್ಥಾನದಲ್ಲಿರುವ ಯಾವೊಂದನ್ನು ಅದು ತಾನೇ ಎಂದು ಭಾವಿಸುವುದು ಸಾಧ್ಯವಿಲ್ಲ. ಆತ್ಮಕ್ಕೆ ಅದು ಸಾಧ್ಯವಿಲ್ಲ, ಆದರೆ ಮನಸ್ಸಿಗೆ ಅದು ಸಾಧ್ಯ. ಏಕೆಂದರೆ ಅದು ಪ್ರತಿಯೊಂದು ಈ ವಿಶ್ವ ಸೃಷ್ಟಿಯಲ್ಲಿನ ಎಲ್ಲ ವಿಧಗಳಲ್ಲಿಯೂ ಅದು ಮಿಲನವಾಗ್ತದೆ. ಆದ್ದರಿಂದ ನಾನು ಈ ದೇಹ ಪ್ರಜ್ಞೆಗೆ ನಾನು ಏನಾದರೂ ಇದ್ದೇನೆ ಅಂತ ಭಾವಿಸ್ಬೋದು, ನಾನು ದೇವರೇ ಅಂತ ಕೂಡ ಭಾವಿಸ್ಕೋಬೋದು. ಆದರೆ ಆತ್ಮಕ್ಕೆ ಈ ರೀತಿ ಕೇವಲ ಭಾವಿಸಿಕೊಳ್ಳೋದು ಸರಿಯಾಗೋದಿಲ್ಲ ಅಂತ. ಸೊ ಒಂದು ರೀತಿಯೆಲ್ಲ ಒಂದು ಸಮರೈಸ್ ಮಾಡಿ ಹೇಳೋದಾದರೆ, ದೇಹವೇ ಆತ್ಮವಲ್ಲ, ಕನಸಿನ ತೋರಿಕೆಗಳು ಸತ್ಯವಲ್ಲ, ಶರೀರವು ಆತ್ಮನ ಸಲುವಾಗಿ ಏರ್ಪಟ್ಟಿದೆ. ಶರೀರವು ಯಾಕೆ, ಲೌಕಿಕ ಭೌತಿಕ ವಿಶ್ವದ ಅನುಭವಗಳು ಬೇಕಾಗುತ್ತೆ, ಅನುಭವಗಳಿಂದ ಆತ್ಮವು ಕೂಡ ಬೆಳೆಯುತ್ತೆ. ಆತ್ಮ ಬೆಳೆಯೋದ್ರ ಬಗ್ಗೆ ಅದರದೇ ಆದಂಥ ಒಂದು ಚಾಪ್ಟರ್ ಅಥವಾ ಒಂದು ವಿಷಯ ಭಾಗ ಇದೆ, ಅದನ್ನು ಬರ್ತೀವಿ. ಯಾವಾಗ ನಾವು ಈ ಅನ್ನಮಯ, ಪ್ರಾಣಮಯ, ಮನೋಮಯ ಕೋಶಗಳನ್ನು ನಾವು ಅಭ್ಯಾಸ ಮಾಡ್ತೇವೆ, ಅದರಲ್ಲಿ ಈ ಆತ್ಮ ಯಾವ ರೀತಿಯಲ್ಲಿ ವಿಕಸಿತವಾಗುತ್ತಾ ಹೋಗ್ತದೆ ಅನ್ನತಕ್ಕಂಥದ್ದನ್ನು ಅಲ್ಲಿ ನಾನು ನಿಮಗೆ ವಿವರವಾಗಿ ಹೇಳ್ತೇನೆ. ಈ ಕನಸಿನ ಚಲನವಲನಗಳನ್ನು ಆತ್ಮನಿಗಾಗಿ ಏರ್ಪಡಿಸುವ ಮಾನಸಿಕ ಕ್ರಿಯೆಗಳು, ಆತ್ಮನಿಗಾಗಿ ಯಾರು ಏರ್ಪಡಿಸ್ತಕ್ಕಂಥದ್ದು ಯಾವುದು ಅಂದರೆ ನಮ್ಮಲ್ಲಿರುವ ಅಂತಃಶಕ್ತಿ. ಆ ಅಂತಃಶಕ್ತಿ ಸತ್ಯವಾದ ಆತ್ಮ, ಅಥವಾ ಇರತಕ್ಕಂಥ ಒಂದೇ ಆತ್ಮ ಅಂದರೆ ನಮ್ಮಲ್ಲಿರುವ ಅಂತಃಶಕ್ತಿ. ಆ ಅಂತಃಶಕ್ತಿಯನ್ನು ನಾವು ದೇಹ ಪ್ರಜ್ಞೆಯಲ್ಲಿಯೂ ಕಾಣಬಹುದು, ದೈವಿಕ ಭಕ್ತಿ ಪ್ರಜ್ಞೆಯಲ್ಲಿ ಕೂಡ ನಾವು ಕಾಣಬಹುದು ಅನ್ನೋದಕ್ಕಾದ್ದು. ದ್ರವ್ಯ ಮೂಲವಾದುದು ಯಾವುದೂ ಆತ್ಮವಲ್ಲ. ಅದರಲ್ಲಿ ಆತ್ಮ ಇರುತ್ತೆ,
ದ್ರವ್ಯ ಮೂಲವಾದ ವಸ್ತುಗಳಲ್ಲಿ ಆತ್ಮ ಇರುತ್ತೆ, ಆದರೆ ಅದೇ ಆತ್ಮವಲ್ಲ ಅನ್ನತಕ್ಕಂಥದ್ದು. ಅದೇ ರೀತಿ ಈ ಕನಸು, ಎಚ್ಚರ, ನಾವು ಲೌಕಿಕದಲ್ಲಿ ಮಾಡತಕ್ಕಂಥ ವ್ಯವಹಾರಗಳು ಇವು ಯಾವುವು ಆತ್ಮನ ಚಟುವಟಿಕೆ ಅಲ್ಲ ಅನ್ನತಕ್ಕಂಥದ್ದು. ಸೊ ಈಗ ಆತ್ಮನ ನಿಜ ಸ್ವರೂಪ ಏನು ಅನ್ನೋದ್ರ ಬಗ್ಗೆ ಒಂದೆರಡು ವಿಚಾರಗಳನ್ನು ತಿಳಿದುಕೊಂಡು, ಒಂದು ಚಾಂದೋಗ್ಯ ಉಪನಿಷತ್ತಿನಲ್ಲಿ ಒಂದು ಶ್ಲೋಕ ಇದೆ, ಯದ್ ಆಪ್ನೋತಿ ಯದಾದತ್ತಿ ಯಚ್ಛಾತ್ತಿ ವಿಷಯಾನಿಹ, ಈ ವಿಷಯಗಳು ಉಚ್ಛಾಸ್ಯ ಸಂತತೋ ಭಾವಾದ್ ಆತ್ಮೇರ್ ಇತಿ ಕೀರ್ತ್ಯತೆ ಅಂತ ಹೇಳ್ತಾರೆ. ಅಂದರೆ ಯಾವ ವಸ್ತುಗಳನ್ನು ಅರಿಯಬಲ್ಲುದೋ, ಯಾವುದು ವಸ್ತುಗಳನ್ನು ಅರಿಯಬಲ್ಲುದೋ, ಅದನ್ನು ಅನುಭವಿಸಬಲ್ಲುದೋ, ಅದರ ಮೇಲೆ ಬೆಳಕು ಚೆಲ್ಲಬಹುದೋ, ನಮಗೆ ಹೊಸತಾದಂಥ ಒಂದು ವಿಚಾರ ನಮ್ಮ ಮನಸ್ಸಿಗೆ ಹೇಳಿದರೆ ಹಿಂದೆಂದೂ ಕಾಣದೇ ಇರತಕ್ಕಂಥ ಒಂದು ವಿಚಾರ ನಮ್ಮ ಮನಸ್ಸಿಗೆ ಹೊಳೆಯಿತು ಅಂದರೆ ಅದು ಈ ಆತ್ಮದ ಪ್ರಕಾಶದಿಂದ ಅನ್ನತಕ್ಕಂಥದ್ರನ್ನ ನಾವು ಜ್ಞಾಪಿಸ್ಕೋಬೇಕಾಗ್ತದೆ. ಹಾಗೂ ಅನೃತವಾಗಿ ಪ್ರಕಾಶಿಸಬಹುದು, ಹಾಗೂ ಅನೃತವಾಗಿ ಎಂದೆಂದು, ಅನೃತವಾಗಿ ಅಂದರೆ ಸದಾಕಾಲ ಇರಬಲ್ಲದೋ ಅದು ಆತ್ಮವೆಂದು ಖ್ಯಾತಿ ಪಡೆದಿದೆ ಅನ್ನತಕ್ಕಂಥದ್ದು ಈ ಯದಾಪ್ನೋತಿ ಯದಾದತ್ತಿ ಯಚ್ಛಾತಿ ಶ್ಲೋಕದ ಅರ್ಥವಾಗ್ತದೆ. ಸೊ ಇದಕ್ಕೆ ಮೂಲತಃ ಏನು ಹೇಳ್ಬೋದು, ನಮ್ಮ ತಿಳಿವಿಗೆ ಸಿಗಬಹುದಾದ ಆತ್ಮ ಇದೆಯಲ್ಲ, ನಮ್ಮ ತಿಳಿವಿಗೆ ಸಿಗಬಹುದಾದ ವಿಚಾರಗಳಲ್ಲಿ ಈ ಆತ್ಮವೇ ಅತ್ಯಂತ ಗಹನವಾದುದು ಅನ್ನೋದನ್ನು ನಾನು ಹೇಳಿದೆ ನಿಮಗೆ. ಸೊ ಆತ್ಮನು ಜೀವಾತ್ಮ, ಬ್ರಹ್ಮಾತ್ಮ, ಪರಮಾತ್ಮ ಇವುಗಳ ವಿಚಾರವನ್ನು ತಿಳಿಯಲು ನಮಗೆ ಸಹಾಯವಾಗುತ್ತೆ, ಅದು ಆಧಾರಭೂತವಾಗಿದೆ. ಆದ್ದರಿಂದ ಈ ಚಾಂದೋಗ್ಯ ಉಪನಿಷತ್ತಿನ ಈ ಶ್ಲೋಕದ ಅತಿ ಏನು ಅಂದರೆ ನಮಗೆ ಆತ್ಮನ ನಿಜ ಸ್ವರೂಪ ತಿಳಿಯಬೇಕು ಅನ್ನತಕ್ಕಂಥದ್ದು. ಆದ್ದರಿಂದ ಈ ಆತ್ಮ, ಜೀವಾತ್ಮ ಮತ್ತು ಪರಮಾತ್ಮಗಳ ವಿಚಾರ ತಿಳಿಯಲು ಈ ವಿಚಾರ, ಆತ್ಮದ ವಿಚಾರವನ್ನು ಮೂಲಭೂತವಾಗಿ ಅದನ್ನು ತಿಳಿದುಕೊಳ್ಳಬೇಕು ಅಂತ ಹೇಳ್ತದೆ. ಅದು ನಮ್ಮ ಇಡೀ ಈ ಸೃಷ್ಟಿಯಲ್ಲಿ ನಮ್ಮ ಜೀವಿತ ಏನಿದೆ ಆ ಇಡೀ ಬದುಕಿಗೆ ಈ ಆತ್ಮ ಅನ್ನತಕ್ಕಂಥದ್ದು ಅತಿ ಹತ್ತಿರವಾದಂಥ ಒಂದು ವಿಷಯ ಆಗಿದೆ ಅದರಲ್ಲಿ. ಸೊ ಹಾಗಾಗಿ ಈಗ ನಾನು ಹೇಳತಕ್ಕಂಥದ್ದು ಯಾವುದದು ನನ್ನ ಮಾತುಗಳು ಅಂತ ತಾವು ಭಾವಿಸಬೇಡಿ ಅದರಲ್ಲಿ. ಯಾಕೆ ಇದು ಕೆಲವೊಂದು ಬಲ್ಲವರಿಂದ ಕಲಿತು ಅಂತ ಹೇಳ್ತಾ ಇರಲ್ಲ, ಆ ರೀತಿಯಾಗಿ ಯಾವಾಗ ನನಗೆ ಆತ್ಮನ ಬಗ್ಗೆ ಒಂದು ಆಸಕ್ತಿ ವಿಶೇಷವಾಗಿ ಮೂಡ್ತೋ ನಾನು ಆಗ ಈ ಗ್ರಂಥಗಳನ್ನು ಕೆಲವನ್ನು ನೋಡಿದಾಗ ವಿಶಿಷ್ಟವಾದಂಥ ವಿಚಾರಗಳು ನನ್ನ ಮನಸ್ಸಿಗೆ ಬಂದವು. ಆ ವಿಚಾರಗಳು ಎಷ್ಟು ಪ್ರಖರವಾಗಿದ್ದವು ಅಂದರೆ ಅದನ್ನು ನಾನೇ ಇಟ್ಟುಕೊಳ್ಳದೆ ಇನ್ನೊಬ್ಬರಿಗೆ ಹಂಚಿಕೊಳ್ಳಬೇಕು ಅನ್ನತಕ್ಕಂಥ ಒಂದು ಏನು ಉತ್ಪ್ರೇಕ್ಷೆ ಕೂಡ ನನ್ನಲ್ಲಿ ಬಂತು. ಹಾಗಾಗಿ ಈ ಭಾರತದ ತತ್ವದರ್ಶನ ಭಾಗವನ್ನು ನಾನು ಆರಿಸಿಕೊಳ್ತಾ ಬಂದಿದ್ದೇನೆ ಅನ್ನತಕ್ಕಂಥದ್ದು. ಹಾಗಾಗಿ ಮೂಲತಃ ಮೊದಲಿಗೆ ಇದನ್ನು ಜೀವದ ಉಸಿರು ಅಂತ ಭಾವಿಸ್ತಾ ಇದ್ದರು. ಅಂದರೆ ನಾವು ಎಲ್ಲ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ತೇವೆ, ಆದರೆ ನಮ್ಮ ಉಸಿರು ನಿಂತಾಗ ಅದು ಯಾವುದೂ ಸಾಧ್ಯವಿಲ್ಲ ಅಂದಾಗ ಉಸಿರೇ ಬ್ರಹ್ಮ ಅನ್ನತಕ್ಕಂಥ ಕಲ್ಪನೆ ಸ್ವಾಭಾವಿಕವಾಗಿ ಬರ್ತದೆ, ಅದು ಅಲ್ವಾ? ಅದೇ ರೀತಿ ಅದೇ ಕ್ರಮೇಣವಾಗಿ ಮನಸ್ಸೇ ಆತ್ಮ. ಯಾಕೆಂದರೆ ಏನು ಮಾಡಬೇಕು ಅನ್ನೋದನ್ನು ನಮಗೆ ತಿಳಿಸ್ಕೊಡ್ತದೆ, ಹೇಳುತ್ತೆ. ಇಲ್ಲಿ ಅಪಾಯವಿದೆ ಅಂತ ಹೇಳುತ್ತೆ, ಇಲ್ಲಿ ನೀನು ಹೋಗು, ನಿನ್ನಲ್ಲಿ ಇದಕ್ಕೆ ಸುಖವಿದೆ ಅಂತ ಹೇಳುತ್ತೆ. ಸೊ ಹಾಗಾಗಿ ಏನಾಯಿತು, ಈ ಮನಸ್ಸು ಅದೇ ರೀತಿಯಾಗಿ ಬುದ್ಧಿ ಕೂಡ, ಮನಸ್ಸು ಬುದ್ಧಿಯಿಂದ ಬರ್ತಕ್ಕಂಥ ನಮ್ಮ ಅನುಭವ, ಆಮೇಲೆ ನಮ್ಮ ಮನಸ್ಸಿನಲ್ಲಿ ನಿಲ್ಲತಕ್ಕಂಥ ಪ್ರಜ್ಞೆ ಇದೆಯಲ್ಲ, ನಮ್ಮಲ್ಲಿ ನಿಲ್ಲತಕ್ಕಂಥ ಪ್ರಜ್ಞೆ ಅಂದರೆ ಅರ್ಥಾತ್ ಇದು ಜೀವದ ಸಾರವೇ ಆತ್ಮ ಅನ್ನತಕ್ಕಂಥ ಕಲ್ಪನೆಗೆ ಬರ್ತೇವೆ ಈ ರೀತಿ ಹೋದಾಗ. ಆ ರೀತಿ ಗ್ರಹಿಸಲ್ಪಟ್ಟಿರ್ತಕ್ಕಂಥದ್ದು ಇದು ಅಂತಃಕರಣದ ಶಕ್ತಿ. ನಮ್ಮ ಒಳಗೆ ಇರತಕ್ಕಂಥ ಅಪ್ರತ್ಯಕ್ಷವಾಗಿ ಇರತಕ್ಕಂಥ ಶಕ್ತಿ, ಆ ಅಂತಃಕರಣ ಶಕ್ತಿ, ಮತ್ತು ಅದು ಎಲ್ಲವೂ ಅದರಿಂದ ಸಾಧ್ಯ ಅಂತ ಹೇಳೋದ್ರಿಂದ ಅದು ಕರ್ತವ್ಯ ಭಾವದ ಸತ್ಯವೇ ಆಗಿದೆ ಅನ್ನೋ ಮಾತನ್ನು ನಾವು ಕೇಳ್ತೇವೆ ಅದರೊಳಗೆ. ಸೊ ಆತ್ಮನ್ ಈಸ್ ದಿ ಟ್ರೂ ಸೆಲ್ಫ್.
ಇಫ್ ಇಟ್ ಅಕ್ವೈರ್ಡ್ ಗ್ರ್ಯಾಜುಯಲಿ ದಿ ಮೀನಿಂಗ್ಸ್ ಆಫ್ ಮೈಂಡ್ ಅಂದರೆ ಫೀಲಿಂಗ್, ನಮ್ಮ ಭಾವನೆಗಳು ಅದು, ಮತ್ತು ಜೀವಾತ್ಮ ಸೋಲ್, ನಮ್ಮಲ್ಲಿ ಒಂದು ಆತ್ಮ ಇದೆ ಎಂದಾಗ ಅಲ್ಲಿ ಸೋಲ್ ಅನ್ನೋದಕ್ಕೆ ನಾವು ಆತ್ಮ ಅನ್ನೋದಕ್ಕೆ ಸೋಲ್ ಅನ್ನತಕ್ಕಂಥ ಪದವನ್ನು ಬಳಸ್ತೇವೆ. ಆ್ಯಂಡ್ ಸ್ಪಿರಿಟ್ ಅಂದರೆ ಅಂತಃಶಕ್ತಿ, ಅಂದರೆ ಇಟ್ ಅಕ್ವೈರ್ಡ್ ಗ್ರ್ಯಾಜುಯಲಿ ದಿ ಮೀನಿಂಗ್ಸ್ ಆಫ್ ಮೈಂಡ್, ಸೋಲ್ ಆ್ಯಂಡ್ ಸ್ಪಿರಿಟ್ ಇನ್ ಕೋರ್ಸ್ ಆಫ್ ಟೈಮ್ ಅಂತಕ್ಕಂಥ. ಸೊ ಈ ಭಾರತೀಯ ತತ್ವದರ್ಶನ ಎಲ್ಲ ಶಾಖೆಗಳ ಪರಿಶೋಧನೆಯ ವಿಷಯ. ಎಲ್ಲ ತತ್ವದರ್ಶನದ ಎಲ್ಲ ಶಾಖೆಗಳು ಇದರ ಬಗ್ಗೆ ಪರಿಶೋಧನೆ ಮಾಡಿವೆ. ಆ ಮೂಲ ವಸ್ತುವೇ ಆತ್ಮ ಅಂತ ಇವು ಎಲ್ಲವೂ, ಎಲ್ಲ ಪರಿಗ್ರಹಣೆಗಳು ಕೂಡ ನಮ್ಮಲ್ಲಿ ಇರತಕ್ಕಂಥ, ಅಂದರೆ ಇಡೀ ಸೃಷ್ಟಿಯ ಹಿಂದೆ ಇರತಕ್ಕಂಥ ಮೂಲ ವಸ್ತುವೇ ಆತ್ಮ ಅನ್ನತಕ್ಕಂಥದ್ದನ್ನು ಹೇಳ್ತಾರೆ. ಅದು ಲಕ್ಷಣ ಇದು. ಆತ್ಮವು ಇದ್ದೂ ಇಲ್ಲದಂತೆ, ಆತ್ಮ ನಮ್ಮ ಒಳಗೆ ಅಂದರೆ ನಮ್ಮ ಮಾನಸಿಕ ಪ್ರಜ್ಞೆಯಲ್ಲಿ ಇರಬಹುದು, ಇಲ್ಲದೇ ಇರಬಹುದು. ಆದ್ದರಿಂದ ಅದು ಸತ್ ಅಸತ್ ಅಂತಲೂ ಹೇಳ್ತಾರೆ. ಸತ್ ಅಸತ್ಗಳ ಮಿಶ್ರಣ. ನಾವು ಲೌಕಿಕದಲ್ಲಿ ತೊಡಗಿಕೊಳ್ತೇವೆ, ಆವಾಗ ಆತ್ಮದ ಚಿಂತೆ ಇರೋದಿಲ್ಲ. ಆದರೆ ಯಾವಾಗಲೂ ಒಮ್ಮೆ ಏನಾಗುತ್ತೆ, ಆತ್ಮದ ಅಂತಃಶಕ್ತಿ ನಮ್ಮಲ್ಲಿ ಸ್ಫುರಿಸುತ್ತೆ. ಆಗ ನಾವು ಮಾಡಿದ್ದು ಒಳಿತೋ ಕೆಡುತ್ತಾ ಅನ್ನೋದ್ರನ್ನ ನೋಡ್ತಕ್ಕಂಥ ಒಂದು ಪ್ರೇರಣೆ ಬರುತ್ತೆ. ಇದರಿಂದ ನಾವು ನಮ್ಮ ಮಾನಸಿಕ ಚರ್ಯೆಗಳು ಮಾರ್ಪಾಟಾಗತಕ್ಕಂಥ ಭಾವನೆಗಳು ಕೂಡ ಮಾರ್ಪಾಟಾಗತಕ್ಕಂಥದ್ದು, ಅದು ಕೂಡ ನೈಸರ್ಗಿಕವಾದ್ದೇ ಅಂದರೆ. ಸೊ ನಿಜ ಸ್ವಭಾವವೆಂದರೆ, ಆತ್ಮನ ನಿಜ ಸ್ವಭಾವ ಏನು ಅಂದರೆ ಅದು ಶುದ್ಧ ಪ್ರಜ್ಞೆ, ಪ್ಯೂರ್ ಕಾನ್ಷಿಯಸ್ನೆಸ್. ಆ ಶುದ್ಧ ಪ್ರಜ್ಞೆಯಲ್ಲಿ ಏನೂ ಇರೋದಿಲ್ಲ, ಆದರೆ ಎಲ್ಲವನ್ನೂ ಗ್ರಹಿಸುತ್ತೆ, ಎಲ್ಲವನ್ನೂ ತೊಡೆದು ಹಾಕುತ್ತೆ. ಯಾವುದು ನಮ್ಮ ಸಂಸರಣೆಗೆ ಯೋಗ್ಯವೋ ಅದನ್ನು ಅದು ತುಂಬಿಕೊಳ್ಳುತ್ತೆ, ಸಂಸರಣೆಗೆ ಯಾವುದು ಅಪಾಯಕಾರಿಯೋ ಅದನ್ನು ಅದು ತಳ್ಳುತ್ತೆ. ಸೊ ಹಾಗಾಗಿ ಏನಾಗ್ತದೆ, ಇದು ಈ ಶುದ್ಧ ಪ್ರಜ್ಞೆ ಅಂದರೆ ಅದರಲ್ಲಿ ಏನು ಇದೆ ಇಲ್ಲ ಅಂತ ಹೇಳತಕ್ಕಂಥದ್ದು ಸಾಧ್ಯವಿಲ್ಲ ಅಂದಾಗ ಆ ಶುದ್ಧ ಪ್ರಜ್ಞೆಗೆ ಆತ್ಮವನ್ನು ಹೋಲಿಸ್ತೇವೆ. ಆತ್ಮ ಇದ್ದೂ ಇಲ್ಲದಂತೆ ಅಂತ ಹೇಳ್ತೀವಿ. ಅದು ಸ್ವಪ್ರಕಾಶ. ನಮಗೆ ನಮ್ಮ ಸೃಷ್ಟಿಯಲ್ಲಿ ನಾವು ನೋಡ್ತಕ್ಕಂಥ ಪದಾರ್ಥಗಳು ಮೇಲ್ನೋಟಕ್ಕೆ ನಮಗೆ ಅದು ಏನು ಅನ್ನತಕ್ಕಂಥದ್ರನ್ನು ನಾವು ಭಾವಿಸೋದಿಲ್ಲ, ಗೊತ್ತಾಗೋದಿಲ್ಲ ಅದು. ಆದರೆ ಯಾವಾಗ ನಮ್ಮ ನಿಲುವಿನ ಮೇಲೆ, ನಮ್ಮ ಗ್ರಹಿಕೆಯ ಮೇಲೆ ಈ ಆತ್ಮದ ಪ್ರಕಾಶ ಬೀಳುತ್ತೋ ಆಗ ನಾವು ನೋಡಿದಂತಹ ವಸ್ತು ಇಡೀ ಸೃಷ್ಟಿಯಲ್ಲಿ ಯಾವ ಒಂದು ಭಾಗವನ್ನು, ಯಾವ ಒಂದು ಪದರವನ್ನು ಆಕ್ರಮಿಸಿಕೊಂಡಿದೆ ಅನ್ನತಕ್ಕಂಥ ಒಂದು ಇದು ನಮಗೆ ಬರ್ತದೆ, ಪ್ರಜ್ಞೆ ನಮಗೆ ಬರ್ತದೆ ಅನ್ನತಕ್ಕಂಥದ್ದು. ಈ ಸ್ವಪ್ರಕಾಶ ತಾನೇ ಅನ್ನತಕ್ಕಂಥದ್ದು ಅಂದರೆ ಸಾಕ್ಷಿ ಭಾವ ಅಂತಾರಲ್ಲ, ಅದು ಆ ಆತ್ಮಕ್ಕೆ ತಾನೇ ಅನ್ನತಕ್ಕಂಥ ಸಾಕ್ಷಿ ಭಾವ ಇರುತ್ತೆ. ಯಾವುದಕ್ಕೆ? ದಟ್ ಈಸ್ ಫಾರ್ ಪ್ಯೂರ್ ಎಕ್ಸಿಸ್ಟೆನ್ಸ್ ಅಂತ ಹೇಳ್ತಾರೆ. ಶುದ್ಧ ಪ್ರಜ್ಞೆಗೆ ಅದು ನಾನೇ ಮಾಡ್ತಾ ಇದ್ದೇನೆ ಅನ್ನತಕ್ಕಂಥದ್ದು. ಆದರೆ ವಿವೇಚನೆ ಇರುತ್ತೆ. ಲೌಕಿಕವಾಗಿ ಯೋಚನೆ ಮಾಡಿದರೆ ಆ ವಿವೇಚನೆ ಇರೋದಿಲ್ಲ. ಸೊ ಹೀಗಾಗಿ ನಾವು ಆತ್ಮ ನಮ್ಮಿಂದ ಹೊರತಾದ ಮತ್ತು ಒಳಗೂ ಇರತಕ್ಕಂಥದ್ದು. ಯಾಕೆಂದರೆ ಆ ಆತ್ಮ ತನ್ನ ಒಂದು ಪಾತ್ರವನ್ನು ನಡೆಸಬೇಕಾದಾಗ ಇಡೀ ಭೂತವನ್ನೇ ಆಕ್ರಮಿಸಿರುತ್ತೆ. ಈ ನಮ್ಮ ಶರೀರ ಏನಾಗಿದೆ, ಎಲ್ಲ ಭೂತ ವಸ್ತುಗಳ ಒಂದು ಸಮ್ಮಿಶ್ರಣವಾಗಿರೋದ್ರಿಂದ ಆ ದೇಹ ಪ್ರಜ್ಞೆಯೂ ಇರುತ್ತೆ. ಕೆಲವು ಬಾರಿ ಈ ಮನಸ್ಸು ಕೂಡ ತಾನು ಏನು ಮಾಡ್ತಾ ಇದ್ದೇನೆ ತಿಳಿದುಕೊಳ್ತಕ್ಕಂಥ ಪ್ರಜ್ಞೆ ಮನಸ್ಸಿಗೂ ಇರ್ತದೆ. ಹಾಗಾಗಿ ಆತ್ಮ ಇವೆಲ್ಲವನ್ನು ಮೀರಿದ ಒಂದು ಅಂತಃಶಕ್ತಿ ಒಳಗಿದೆ. ಆ ಒಳಗಿರುವುದರಿಂದ ಅದರ ಪ್ರಕಾಶದಿಂದ ನಮಗೆ ಸತ್ಯದ ಅರಿವು ಆಗ್ತದೆ. ಆದರೆ ನಾವು ಎಲ್ಲಿಯವರೆಗೆ ಆತ್ಮದ ಬಗ್ಗೆ ನಮ್ಮ ಮನಸ್ಸಿನಲ್ಲಿ ಇಲ್ಲದೆ ಕೇವಲ ಪ್ರಾಪಂಚಿಕ ವಸ್ತುಗಳನ್ನು, ಅದರಿಂದ ಸಿಗತಕ್ಕಂಥ ಪ್ರತಿಫಲಗಳನ್ನು ಅಥವಾ ಸುಖ ಸಂತೋಷಗಳನ್ನು ಹಿಡಿದುಕೊಂಡು ಹೋಗ್ತೇವೋ ಅಲ್ಲಿ ನಾವು ಅನುಭವಿಸಿ ಕಲಿಯುವವರೆಗೂ ಆತ್ಮ ಅಲ್ಲಿ ಪ್ರವೇಶವಾಗುವುದಿಲ್ಲ. ಯಾಕೆಂದರೆ ಅದು ನಾವು ಒಮ್ಮೆ ಸಂಸರಣೆಯಲ್ಲಿ ಮೇಲಕ್ಕೆ ಹೋಗಬೇಕಾಗಿದೆ. ಆ ಸಂಸರಣೆಯ ಕ್ರಿಯೆಗೆ ಮೂಲ ಕರ್ತೃ ಈ ಆತ್ಮ ಅಂತಕ್ಕಂಥದ್ದು. ಸೊ ಒಟ್ಟಾರೆ ಹೇಳೋದಾದರೆ ಆತ್ಮ ಅನ್ನತಕ್ಕಂಥದ್ದು ನಾವು ನಮ್ಮ ಒಳಗೂ ಹೊರಗೂ ಇರತಕ್ಕಂಥ ತಾನೇ ಪ್ರೇರಣೆಯನ್ನು ಕೊಡುವಂತಹ ಒಂದು ಶಕ್ತಿ.
ಆ ಶಕ್ತಿಯ ಸಂಕೇತ ಅಂತ ಭಾವಿಸ್ಬೋದು. ಯಾಕೆಂದರೆ ಅದಕ್ಕೆ ರೂಪನ್ನು ಕೊಡೋದಕ್ಕೆ ಆಗೋದಿಲ್ಲ, ಆಕಾರವನ್ನು ಕೊಡೋದಕ್ಕಾಗೋದಿಲ್ಲ. ಆದರೆ ಯಾವ ಶಕ್ತಿ ನಮ್ಮಲ್ಲಿ ಪ್ರವಹಿಸುತ್ತದೆಯೋ, ಯಾವ ಶಕ್ತಿ ನಮ್ಮಲ್ಲಿ ಪ್ರವಹಿಸುತ್ತಿದೆಯೋ, ಯಾವ ಶಕ್ತಿ ಇಡೀ ಸೃಷ್ಟಿಯಲ್ಲಿ ತನ್ನ ಕೆಲಸವನ್ನು ಮಾಡ್ತಾ ಇದೆಯೋ, ಮಾನವರಿಗೂ ಮತ್ತು ಈ ಪ್ರಪಂಚದ ಇತರ ವಸ್ತುಗಳಿಗೂ ಸಂಬಂಧವನ್ನು ಕಲ್ಪಿಸಿ ಅವುಗಳ ಮೂಲಕ ನಮ್ಮ ಜ್ಞಾನವರ್ಧನೆಯಾಗುವಂತೆ ಮಾಡ್ತದಲ್ಲ, ಆ ರೀತಿಯಲ್ಲಿಯೂ ಅದು ಮಧ್ಯಸ್ಥ ಅಂತ ಹೇಳೋಕ್ಕಾಗೋದಿಲ್ಲ. ಇಟ್ ಈಸ್ ದಿ ಮೇನ್ ರೋಲ್ ಅಂತ ಹೇಳ್ಬೋದು. ಅದು ಸ್ವಪ್ರಕಾಶ ಅಂತ ಹೇಳ್ಬೋದು ಅದು. ಸೊ ಹೀಗಾಗಿ ಅರಿವು, ಬುದ್ಧಿ, ಮನಸ್ಸು ಇವುಗಳೆಲ್ಲವೂ ಆತ್ಮದ ಲಕ್ಷಣಗಳು ಅಥವಾ ಪ್ರಾಕಾರಗಳು ಅಂತ ಹೇಳ್ಬೋದು. ಇವುಗಳ ಆತ್ಮವನ್ನು ಆವರಿಸಿಕೊಂಡಿದ್ದು. ಇವುಗಳು ಅಂದರೆ ಈ ಎಲ್ಲ ಅನುಭವ ಪ್ರಜ್ಞೆ, ಈ ನಮ್ಮ ಭಾವಗಳು, ಅನುಭವಗಳಿರ್ತಾವಲ್ಲ, ಅವೆಲ್ಲವೂ ಆತ್ಮವನ್ನು ಆವರಿಸಿಕೊಂಡಿದ್ದು. ಆತ್ಮನ ಸತ್ ಭಾಗ. ಸತ್ ಅಂದರೆ ಏನು? ಇರುವಂಥದ್ದು. ಆ ಸತ್ ಭಾಗ ಅನ್ನತಕ್ಕಂಥದ್ದು ಅದು ಸತ್ತಲ್ಲ, ಅಸತ್ತಲ್ಲ ಅಂತ ಹೇಳ್ತೀವಿ. ಸತ್ತು ಆಗಿರುತ್ತೆ. ಅಸತ್ತದಲ್ಲಿದ್ದಾಗ ಅದು ಸದ್ಭಾವನೆಗೆ ಬಂದಾಗ ಅದು ತನ್ನ ಮೂಲ ಸ್ಥಾನಕ್ಕೆ ಬರ್ತದೆ ಅಂತ ಹೇಳ್ಬೋದು. ಆದ್ದರಿಂದ ಎಲ್ಲವನ್ನು ಮೀರಿರುವುದರಿಂದ ಇದನ್ನು ಅತೀತ ಸತ್ವ ಅಂತ ಹೇಳ್ಬೋದಾಗ್ತದೆ ಅಲ್ವಾ. ಸೊ ಆತ್ಮವು ಕರ್ತೃಭಾವದ ಸತ್ಯ, ಬ್ರಹ್ಮವು ಕರ್ಮಭಾವದ ಸತ್ಯ. ಬ್ರಹ್ಮ ಅಂದರೆ ಏನು? ಹೊರಗೆ ಸೃಷ್ಟಿಯಲ್ಲಿ ನಾವು ಹೊರಗೆ ಕಾಣತಕ್ಕಂಥದ್ದು ಎಲ್ಲವೂ ಬ್ರಹ್ಮವೇ. ಆದ್ದರಿಂದ ಈ ಆತ್ಮ, ನಾನು ಅನ್ನೋ ಆತ್ಮ ಅಂದರೆ ಸೃಷ್ಟಿಕರ್ತನ ಮೂಲ ಕರ್ತೃವಿನ ದೃಷ್ಟಿಯನ್ನು ನಾವು ಪ್ರಪಂಚವನ್ನು ನೋಡಿದಾಗ ಒಂದು, ಆದರೆ ಅದು ನಾವು ಹೊರಗಿನ ಪ್ರಪಂಚವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಿದಾಗ ಅದು ಅಲ್ಲಿ ಕೆಲಸ ಮಾಡತಕ್ಕಂಥದ್ದು ಕರ್ಮಭಾವ. ಸೊ ಹೀಗೆ ಕರ್ತೃ ಕರ್ಮಗಳ ಒಂದು ಮಿಶ್ರಣ. ಬ್ರಹ್ಮವನ್ನು ನಾವು ನಮ್ಮ ಒಳಗೆ ಚಿಂತೆ ಮಾಡಿದರೆ ಅದು ಆತ್ಮದ ಕ್ರಿಯೆ, ನಮ್ಮಿಂದ ಹೊರಗೆ ವಿಷಯಗಳನ್ನು ವಿಶ್ಲೇಷಣೆ ಮಾಡೋದಾದರೆ ಅದು ಬ್ರಹ್ಮದ ಕ್ರಿಯೆ, ಅದು ಕರ್ಮದ ಕ್ರಿಯೆ ಅಂತ ಹೇಳ್ತೇವೆ. ಸೊ ಈ ಪರಮ ತತ್ವ ಅಂತ ಹೇಳ್ತಾರೆ, ಇವೆರಡನ್ನೂ ಮೀರಿದೆ. ಸತ್ ಅಸತ್ ಇವೆಲ್ಲ ಇದೆಯಲ್ಲ, ಈ ದ್ವಂದ್ವ ಭಾವನೆಗಳಿರ್ತವಲ್ಲ, ಈ ದ್ವಂದ್ವ ಭಾವಗಳನ್ನು ಮೀರಿದ ಇದಕ್ಕೆ ಏನಂತ ಕರಿಬೋದು ನಾವು? ಅದಕ್ಕೆ ನಾವು ಪರಮ ತತ್ವ ಅಂತ ಹೇಳ್ಬೋದು. ಪರಮ ಅಂದರೆ ಎಲ್ಲಕ್ಕಿಂತಲೂ ಉನ್ನತವಾದದ್ದು, ಉಚ್ಚವಾದದ್ದನ್ನು ನಾವು ಪರಮ ಅಂತ ಹೇಳ್ತೀವಿ. ಆ ಪರಮ ತತ್ವ ನಮ್ಮ ಒಳಗೂ ಇದೆ, ಬ್ರಹ್ಮದಲ್ಲಿ ಹೊರಗೂ ಇದೆ. ಸೊ ಒಳಗೂ ಹೊರಗೂ ಒಂದಾಗಿ ಇರುವುದರಿಂದ ಒಂದು ಪರಮ ತತ್ವ ನಮ್ಮ ಒಳಗೂ ಮತ್ತು ಹೊರಗೂ ನಮ್ಮ ಮೇಲೆ ಪ್ರಭಾವ ಬೀಳ್ತಾ ಇದೆ. ಅದರಂತೆ ನಾವು ಬೆಳೀತಾ ಇದ್ದೇವೆ ಅನ್ನತಕ್ಕಂಥ ವಿಚಾರ ಸ್ವಲ್ಪ ಅಂದರೆ ಈ ಗಹನ ವಿಚಾರಗಳ ಇನ್ನು ಮುಂದೆ ಸ್ವಲ್ಪ ಸುಲಭವಾದಂಥ ಉದಾಹರಣೆಯನ್ನು ಕೊಟ್ಕೊಂಡು ನೋಡೋಣ. ಬಟ್ ಈ ಮೂಲವಾದಂಥ ಈ ಗಹನ ಜ್ಞಾನ ಇಲ್ಲದೆ ಹೋದರೆ ಮುಂದೆ ಹೇಳತಕ್ಕಂಥ ಸುಲಭ ವಿಷಯಗಳು, ಪ್ರಾಪಂಚಿಕತೆಯಲ್ಲೂ ಆಧ್ಯಾತ್ಮ ಇದೆ, ಅದು ಕೂಡ ಆ ವಿಷಯಕ್ಕೆ ಕೂಡ ನಾನು ಮುಂದೆ ಬರ್ತಾ ಇದ್ದೀನಿ. ಸದ್ಯಕ್ಕೆ ಮುಂದೆ ಹೋಗೋದಾದರೆ ಅಂದರೆ ನಾವು ಈ ಇಂದ್ರ ವಿರೋಚದರ ಕಥೆ ಅಂತ ಬದಲಿದ್ವಿ. ಈಗ ಬೆಳವಣಿಗೆಯ ಕ್ರಮವನ್ನು ನೋಡೋಣ. ಅಮೀಬಾ ಅಂದರೆ ಸಿಂಗಲ್ ಸೆಲ್ ಅನಿಮಲ್ ಅಂತ ಹೇಳ್ತಾರೆ. ಅದನ್ನು ಸಿಂಗಲ್ ಸೆಲ್ ಇರತಕ್ಕಂಥ ಒಂದು ಪ್ರಾಣಿಗೆ ಅಮೀಬಾ ಅಂತಾರೆ. ಏಕಕೋಶದ ಅಮೀಬಾವಿಂದ ಹಿಡಿದು ಕಾಲಾಂತರದಲ್ಲಿ ಸಾಗರದಿಂದ ಹೊರಬಂದ ಪ್ರಾಣಿಗಳು, ಸಾಗರದ ಪ್ರಾಣಿಗಳಾಯಿತು. ಆ ಸಾಗರದಲ್ಲಿ ಉತ್ಪತ್ತಿಯಾದ ಪ್ರಾಣಿಗಳು ಮೇಲಕ್ಕೆ, ಭೂಮಿಯ ಮೇಲಕ್ಕೆ ಹರಿದು ಬಂದವು, ಕೆಲವು ನೀರಿನಲ್ಲೇ ಉಳಿದುಕೊಂಡವು. ಆ ಹೊರಬಂದ ಪ್ರಾಣಿಗಳು ಅನಂತರ ಸಸ್ಯವರ್ಗ, ಇಲ್ಲಿ ಭೂಮಿಯ ಮೇಲೆ ಸಸ್ಯವರ್ಗ ಕೂಡಿ ಬಂತು. ನಂತರ ಕ್ರಿಮಿಕೀಟಗಳು, ಇವು ನೆಲದ ಮೇಲೆ ಮತ್ತು ನೀರಿನಲ್ಲಿ ಆಡತಕ್ಕಂಥವಾದರೆ ಈ ಕ್ರಿಮಿಕೀಟಗಳು ಏನಾಗ್ತವೆ, ಅವು ಅಂತರದಲ್ಲಿ ಇರ್ತವೆ. ಅವು ಇಲ್ಲಿಂದ ಒಂದರಿಂದ ಈ ಭೂಮಿಯಿಂದ ಆಕಾಶಕ್ಕೆ ಹಾರಬಲ್ಲವು. ಆ ರೀತಿಯಾಗಿರೋದರಿಂದ ಆ ಕ್ರಿಮಿಕೀಟಗಳ ಒಂದು ಪ್ರತ್ಯೇಕ ವರ್ಗ ಅಂತ ನಾವು ತಿಳ್ಕೊಳ್ಳೋ ಕೇವಲ ತಿಳುವಳಿಕೆಗಾಗಿ ಆ ರೀತಿ ತಗೊಳ್ಳೋಣ. ಅದೇ ರೀತಿಯಾಗಿ
ಮೊದಲಿಗೆ ಮಾನವರಲ್ಲಿ ಸಸ್ತನಿ ಪ್ರಾಣಿಗಳು ಆದದ್ದು. ನಂತರ ಈ ಕಾಡು ಮನುಷ್ಯರಿಂದ ಬೆಟ್ಟ ಗುಡ್ಡಗಳ ಜನರು ಹೇಗೆ ಆ ಸಂಸ್ಕಾರ ಅಥವಾ ಸಂಸರಣೆಯ ಪಠಣಗಳಲ್ಲಿ ಆತ್ಮದ ಹತ್ತಿರ ಬರ್ತಾ ಇದ್ದೇವೆ ಅನ್ನೋದಕ್ಕೋಸ್ಕರ ನಾನು ಈ ವಿಂಗಡಣೆಯನ್ನು ಕೊಡ್ತಾ ಇದ್ದೀನಿ. ಜನಸಾಮಾನ್ಯರು ನಿಮ್ಮಂಥವರು ಅಂದ್ಕೊಳ್ಳೋಣ, ನಮ್ಮಲ್ಲಿ ಉತ್ತಮರು ಇದ್ದಾರೆ, ಇಲ್ಲ ಒಂದು ಸಂಸ್ಕಾರ ಕಡಿಮೆ ಇರ್ತಕ್ಕಂಥವರು ಇರಬಹುದು. ಆದರೆ ನಾವು ಸಾಮಾನ್ಯವಾಗಿ ಸಂಸ್ಕಾರವಂತರು ಅಂತ ನಾವು ಹೇಳ್ಕೊಳ್ತೇವೆ, ತಿಳಿಯೋದಿಲ್ಲ. ಪ್ರಶ್ನೆ ಅದು ಎರಡನೇ ಪ್ರಶ್ನೆ ಆಗುತ್ತೆ. ಹಾಗೆ ಈ ಜನಸಾಮಾನ್ಯರಿಗಿಂತ ಮಿಗಿಲಾದವರು ಅಂದರೆ ಸುಸಂಸ್ಕೃತರು ಅಂತ ಹೇಳ್ತೇವೆ, ಸಂಸ್ಕಾರವುಳ್ಳವರು. ಅದು ಒಂದು ಬಗೆಯಾಗಿ ವಿ ಕ್ಯಾನ್ ಡಿಸ್ಟಿಂಗ್ವಿಶ್ ಕ್ಲಿಯರ್ಲಿ ಬಿಟ್ವೀನ್ ದೀಸ್ ಕ್ಯಾಟಗರೀಸ್. ಅದಕ್ಕೆ ಆಮೇಲೆ ಸುಸಂಸ್ಕೃತ ಬಿಟ್ಟು ವಿಜ್ಞಾನಿಗಳಿದ್ದಾರೆ, ಸೈಂಟಿಸ್ಟ್ಸ್. ಆ ಸೈಂಟಿಸ್ಟ್ಗೆ ಇರತಕ್ಕಂಥ ಪ್ರಜ್ಞೆ ನಮಗೂ ಇಲ್ಲ ಅಲ್ವಾ? ಅದು ಸಾಧ್ಯವೇ? ಅವರು ಹೇಳಿದ್ದನ್ನು ಅರ್ಥ ಮಾಡಿಕೊಳ್ತಕ್ಕಂಥ ಕೂಡ ನಮ್ಮಲ್ಲಿ ಹಲವರಿಗೆ ಇರೋದಿಲ್ಲ. ಆ ವಿಜ್ಞಾನದ ಪ್ರವೃತ್ತಿ ಇರೋರಿಗೆ ಮಾತ್ರ ವಿಜ್ಞಾನಿಗಳು ಹೇಳ್ತಕ್ಕಂಥ ಜ್ಞಾನ ಅರ್ಥವಾಗುತ್ತದೆ. ಅದೇ ತಂತ್ರಜ್ಞಾನಿಗಳು, ವಿಜ್ಞಾನದಲ್ಲಿ ತಂತ್ರಜ್ಞಾನ ಬೇರೆ ಒಂದು ವಿಶೇಷ ಪ್ರಕಾರವಾಗಿ ಹುಟ್ಟುಕೊತ್ತು. ಆ ತಂತ್ರಜ್ಞಾನ ಏನು ಅಂತ ಹೇಳಿದರೆ, ಒಂದು ತಂತ್ರದಿಂದ ಈ ವಿಜ್ಞಾನದಲ್ಲಿ ಆಗತಕ್ಕಂಥ ಉಪಮೆಗಳನ್ನು ಒಂದು ತಂತ್ರದ ಮೂಲಕ ತೆರೆದು ತೋರಿಸುವುದು ಅಥವಾ ಅದನ್ನು ಉಂಟು ಮಾಡತಕ್ಕಂಥದ್ದು ತಂತ್ರಜ್ಞಾನ ಅಂತಾಯಿತು. ಇಷ್ಟನ್ನು ಮಿಕ್ಕು ನಮ್ಮಲ್ಲಿ ಗುರುಗಳು ಇದ್ದಾರೆ, ಬೋಧಕರಿದ್ದಾರೆ, ಪಂಡಿತರಿದ್ದಾರೆ, ಆಚಾರ್ಯರಿದ್ದಾರೆ, ಋಷಿ ಮುನಿಗಳು ಇದ್ದಾರೆ. ಇದು ಇಲ್ಲಿಯವರೆಗೆ ಒಂದು ಒಂದು ಕೋಶದ ಒಂದು ಪ್ರಾಣಿಯಿಂದ ಹಿಡಿದು ಈ ಋಷಿ ಮುನಿಗಳಿಗೆ ಜೀವರಾಶಿಯು ಹುಟ್ಟಿ ಪದರಗಳಾಗಿ ಬೆಳೆದು ಬಂದ ಇತಿಹಾಸ ಇದೆಯಲ್ಲ, ಅದು ನಿಜವಾಗಲೂ ನಾವು ಯೋಚನೆ ಮಾಡಬೇಕು. ಎಷ್ಟು ಪ್ರಖಂಡವಾಗಿದೆ ಇತ್ತದು ನಮ್ಮ ಮನಸ್ಸಿಗೆ ಅನ್ನಿಸದೇ ಇರೋದು ಅಲ್ವಾ? ಹಾಗಾಗಿ ಅದನ್ನು ಮೀರಿ ನೋಡೋಣ ಇನ್ನು. ಅಂದರೆ ಈ ಸಮುದ್ರದ ಆಳದಲ್ಲಿ ಹುಟ್ಟಿದಂಥ ಜೀವಜಂತುಗಳು, ಅವು ಜೀವಜಲದಲ್ಲಿ ಇದು ನೀರಿನಲ್ಲಿ ಇರತಕ್ಕಂಥ ಪ್ರಾಣಿಗಳು, ಇವು ಒಟ್ಟಾರೆ ತಗೊಳ್ಳೋಣ. ನಾನು ಹಿಂದೆ ಹೇಳಿದಂಥ ಕ್ಯಾಟಗರೀಸ್ ಒಂದು, ಅದರಲ್ಲಿ ಈ ವಿಂಗಡಣೆ ಕೂಡ ಬರ್ತದೆ. ಏನು ಅಂತ ಅಂದರೆ, ಸಮುದ್ರದ ಆಳದಲ್ಲಿ ಹುಟ್ಟಿದ ಜೀವಜಂತುಗಳು ಇವತ್ತಿಗೆ ಭೂಮಿ ಆಕಾಶಗಳನ್ನು ಮೀರಿ ಆಧ್ಯಾತ್ಮ ಲೋಕದಲ್ಲಿ ವಿಹರಿಸ್ತಾ ಇವೆ. ಇದು ನಿಜವಾಗಲೂ ವಿಸ್ಮಯ ಅಲ್ವಾ? ಹೇಗೆ ಅದು ನಮ್ಮ ಜನ್ಮವೂ ನೀರಿನ ತಳದಲ್ಲಿ ಆದದ್ದು. ಅದು ಥಿಯಾಸಫಿಸ್ಗೆ ಹೇಳೋದು ಕಷ್ಟ ಆಗೋದಿಲ್ಲ ನನಗೆ. ಯಾಕೆ ಅಂತ ಅಂದರೆ, ಸೃಷ್ಟಿಯನ್ನು ನಾವು ಮೊದಲು ಅಧ್ಯಯನ ಮಾಡ್ತೇವೆ ಅದರಿಂದ. ಸೊ ಈ ಇರ್ತಕ್ಕಂಥದ್ದು ಈ ನೀರಿನಲ್ಲಿ ಹುಟ್ಟಿದಂತಹ ಅಲ್ಲಿಂದ ಬಂದಂತಹ ನಾವು ಈಗ ಆಧ್ಯಾತ್ಮದ ಬಗ್ಗೆ ವಿಚಾರ ಮಾಡ್ತೇವೆ. ನಮ್ಮ ಮುಂದಿನ ಲೋಕ ಯಾವುದು? ಇದು ಪ್ರಾಪಂಚಿಕ ಲೋಕ, ಸೃಷ್ಟಿಯಲ್ಲಿ ಇದು ಭೂಲೋಕ. ಇದು ಬಿಟ್ಟು ಬೇರೆ ಬೇರೆ ಲೋಕಗಳಿವೆ, ಬೇರೆ ಬೇರೆ ಸ್ತರಗಳಿವೆ. ಬ್ರಹ್ಮ ಅನ್ನೋದನ್ನು ತಗೊಂಡ್ರೆ ಏನು ಕಾಣ್ತೇವೆ ಅದರೊಳಗೆ? ನಮ್ಮ ಹೊರಗಿನ ಸೃಷ್ಟಿ ಮಾತ್ರವಲ್ಲ, ಇಡೀ ಭೂಲೋಕ ಮಾತ್ರವಲ್ಲ, ಇಡೀ ಸೂರ್ಯಮಂಡಲವಲ್ಲ, ಅನೇಕ ಸೂರ್ಯಮಂಡಲಗಳು ಇರತಕ್ಕಂಥದ್ದು ನಮಗೆ ಪರಿಚಿತವಾಗಿದೆ. ಅದು ವಿಜ್ಞಾನದ ಮೂಲಕ ಹೆಚ್ಚಾಗಿ ಪರಿಚಿತವಾಗಿದೆ ಅನ್ನತಕ್ಕಂಥದ್ದು. ಇತ್ತೀಚಿನ ತಂತ್ರಜ್ಞಾನಗಳಿಂದ ಏನಾಗಿದೆ ನೋಡಿ. ಇದೀಗ ಚಂದ್ರನ ಮೈ ಮೇಲೆ ಇಳಿದಿದ್ದೇವೆ, ಸೂರ್ಯನತ್ತ ಮುಖ ಮಾಡ್ತೇವೆ. ಎಲ್ಲಿ ಸೂರ್ಯನ ಬೆಳಕು ಪ್ರಖರವಾಗಿ ಇರುತ್ತೋ ಅಲ್ಲಿಯವರೆಗೆ ನಾವು ಹೋಗಿ ನಿಂತಿದ್ದೇವೆ. ಅತ್ತಿಂದ ಆಚೆಗೆ ಹೋದರೆ ನಾವು ಸುಟ್ಟು ಭಸ್ಮವಾಗುತ್ತೇವೆ. ಆದ್ದರಿಂದ ಇವುಗಳನ್ನೆಲ್ಲವನ್ನು ಯಂತ್ರಗಳ ಮೂಲಕ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಇದು ನಾಗರಿಕತೆ ಅಥವಾ ಏನು ಹೇಳ್ತೀವಿ, ಸಿವಿಲೈಸೇಷನ್ ಅಂತ ಏನು ಹೇಳ್ತೀವಿ, ಅದು ಎಲ್ಲಿಂದ ಎಲ್ಲಿಯವರೆಗೆ ಹೋಗಿದೆ ಅನ್ನತಕ್ಕಂಥದ್ರನ್ನ ಇದರ ವಿಚಾರ ಮಾಡಿದರೆ ಸಾಕು. ನಮಗೆ ಆ ವಿಚಾರಗಳನ್ನು ಮಾಡುವಾಗ, ಇಂಥ ವಿಚಾರಗಳಲ್ಲಿ ತೊಡಗಿಕೊಂಡಿರುವಾಗ ನಾವು ಎಲ್ಲಿದ್ದೇವೆ ಅನ್ನತಕ್ಕಂಥದ್ದೇ ನಮಗೆ ಪರಿವಿರೋದಿಲ್ಲ ಅಲ್ವಾ? ಆದ್ದರಿಂದಲೇ ಈ ಆಧ್ಯಾತ್ಮದ ವಿಚಾರದಲ್ಲಿ ನಾವು ತೊಡಗಿಸಿಕೊಳ್ಳೋದಿದೆಯಲ್ಲ, ಅದು ತುಂಬ ಮುಖ್ಯ. ಈಗ ಜಪವನ್ನು ಮಾಡ್ತೇವೆ, ಮಂತ್ರಗಳನ್ನು ಹೇಳ್ತೇವೆ,
ಆ ಜಪ ಮಾಡಿದಾಗ ನಮಗೆ ಯಾವಾಗ ಆ ಜಪದ ಉದ್ದೇಶ ಸಿದ್ಧಿ ಆಗುತ್ತೆ ಅಂತ ಹೇಳಿದ್ರೆ, ಆ ಜಪಯೋಗದಲ್ಲಿ ಒಂದು ಬರ್ತದೆ ಏನು, ಮಂತ್ರಗಳ ಸಹಾಯದಿಂದ ನಾವು ಆ ಶಕ್ತಿಗಳನ್ನು ನೆನೆದುಕೊಳ್ತೇವೆ. ನಾವು ಆ ಶಕ್ತಿಯನ್ನು ನೆನೆದುಕೊಳ್ತೇವೆ. ಆಮೇಲೆ ಆ ಮಂತ್ರಗಳನ್ನು ಒಂದು ಜಪದ ರೂಪದಲ್ಲಿ ನಾವು ಮಾಡ್ತೇವೆ. ಆ ಜಪದ ರೂಪದಲ್ಲಿ ಮಾಡಿದಾಗ ಆ ಮಂತ್ರದಲ್ಲಿ ಇರತಕ್ಕಂಥ ಒಂದು ಶಕ್ತಿ, ಅದರ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡ್ತೇವೆ. ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡಿದಾಗ ಯಾವುದೋ ಒಂದು ಗಳಿಗೆಯಲ್ಲಿ ನಾನು ಇದ್ದೇನೆ, ನಾನು ಜಪ ಮಾಡ್ತಾ ಇದ್ದೇನೆ, ಮಂತ್ರವನ್ನು ಪಠಿಸ್ತಾ ಇದ್ದೇನೆ, ಇವು ಒಂದೂ ಜ್ಞಾಪಕ ಇಲ್ಲಿ ಒಂದು ನೆನಪಿನಲ್ಲೇ ಇಲ್ಲದೆ ಆ ಒಂದು ಪ್ರಕಾಶಮಾನವಾದಂಥ ಒಂದು ಸನ್ನಿವೇಶವನ್ನು ನಾವು ಜಪದಲ್ಲಿ ನಾವು ಕಾಣಬಹುದು. ಸೊ ಹೀಗಾಗಿ ನಾವು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೇವೆ, ಅದಕ್ಕೆ ಹೇಳ್ತಾರೆ ಬದುಕು, ನಾವು ಬದುಕನ್ನು ಕಲಿಯಲಿಲ್ಲ, ಬದುಕು ನಮ್ಮನ್ನು ಕಲಿಸಿತು ಅಂತಕ್ಕಂಥದ್ದು ಅದಕ್ಕೇನೆ. ಸೊ ಈ ಎಲ್ಲದರ ಹಿಂದಿನ ವಿಶಿಷ್ಟತೆಯ ಮೂಲ ಆಧಾರ ಯಾವುದು, ಮೂಲಾಧಾರ ಏನು ಅನ್ನತಕ್ಕಂಥದ್ದಕ್ಕೆ ಬಂದಾಗ ಈ ವಿಶ್ವ ಚೈತನ್ಯದ ಸ್ವರೂಪ, ಅದರ ಕಾರ್ಯ, ಈ ಜೀವಂತ ಇದರ ಬಗ್ಗೆ ನಮಗೆ ಈ ಜಿಜ್ಞಾಸೆಗಳು ಜೀವಂತವಾಗಿ ಉಳಿದು ನಮಗೆ ಒಂದು ರೀತಿಯಾದಂಥ ಮೂಕ ವಿಸ್ಮಿತರನ್ನಾಗಿ ಮಾಡ್ತವೆ ಅವನು. ಸೊ ಒಂದು ರೀತಿಯಾಗಿ ಹೇಳೋದಂದರೆ, ಅದಕ್ಕೆ ಸತ್ಯವಾಗಿ ಹೇಳುವುದಾದರೆ ನಾವು ನಮ್ಮ ಬದುಕನ್ನು ರೂಪಿಸಲಿಲ್ಲ, ಬದಲಿಗೆ ಬದುಕು ನಮ್ಮನ್ನು ರೂಪಿಸಿದೆ ಅನ್ನತಕ್ಕಂಥದ್ದು. ಇದರ ಹಿಂದಿನ ರೂವಾರಿತನ ಇದೆಯಲ್ಲ, ಯಾರು ಈ ಎಲ್ಲದರ ಹಿಂದಿನ ಶಿಲ್ಪಿ ಯಾರು ಅಂತ ಹೇಳಿದ್ರೆ ಅದು ದಟ್. ಈ ದಟ್ ಅನ್ನತಕ್ಕಂಥ ಪದವನ್ನು ಹಿಂದಿನ ಇದರಲ್ಲಿ ಸ್ವಲ್ಪ ವಿವರಣೆ ಕೊಟ್ಟೆ ನಾನು. ತತ್ ಅಂತ ಹೇಳಿದರೆ ಅದು 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 ಯಾವುದು, ಮೂಲ ಕಾರಣವೇ ಅದು. ಅದನ್ನು ನಾವು ಹೇಗೆ ವರ್ಣಿಸೋಣ, ಹೇಗೆ ಜೀವಿಸೋಣ, ಇದುವರೆಗೆ ನಾವು ವಿಚಾರ ಮಾಡಿದ್ವಲ್ಲ, ಇಂಥ ವಿಚಾರ ಲೋಕೋತ್ತರವಾದಂಥ ವಿಚಾರಗಳನ್ನು ಮಾಡಿದಾಗಲೂ ನಮಗೆ ಗುರುತಿಸಿಕೊಳ್ಳುವುದು ಒಂದೇ ಅದು. ಅದಕ್ಕೆ ನಾವು ಹೆಸರಿಡೋದು ಸಾಧ್ಯವಿಲ್ಲ, ಅದರ ಲಕ್ಷಣಗಳನ್ನು ಹೇಳೋದು ಸಾಧ್ಯವಿಲ್ಲ. ಆದ್ದರಿಂದ ತತ್ ಅಂದರೆ ಅದು ಅನ್ನೋ ಅರ್ಥದಲ್ಲಿ ನಾವು ಇಡೀ ಸೃಷ್ಟಿಯನ್ನು, ಈ ಸೃಷ್ಟಿಯಲ್ಲಿನ ನಮ್ಮ ಪಾತ್ರವನ್ನು, ನಮ್ಮ ಬದುಕನ್ನು ಅರ್ಥ ಮಾಡಿಕೊಳ್ಳುವಂತಹ ಒಂದು ಪ್ರಯೋಗದಲ್ಲಿ, ಒಂದು ಪ್ರಯತ್ನದಲ್ಲಿ ನಾವು ಮುನ್ನಡೀತಾ ಇದ್ದೇವೆ ಅನ್ನತಕ್ಕಂಥದ್ದು. ಹಾಗಾಗಿ ಈ ಶುದ್ಧ ಆತ್ಮದ ವಿಷಯ ಆಗಿರೋದರಿಂದ ಇದು ಅಂದರೆ ಆತ್ಮವು ಶುದ್ಧ ಪ್ರಜ್ಞೆ ಅಂತ ಹೇಳ್ತೀವಿ, ಶುದ್ಧ ಆಧ್ಯಾತ್ಮ ಅಂತ ಹೇಳ್ತೀವಿ. ಆದ್ದರಿಂದ ಇದರಲ್ಲಿ ಇರ್ತಕ್ಕಂಥ ಕ್ಲಿಷ್ಟತೆಯನ್ನು ನಾನು ಕೆಲವು ಈ ಮನಸ್ತತ್ವದ ಆಧಾರದಿಂದ ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತೇನೆ. ಈಗ ವಿಚಾರದ ಅನುಕೂಲಕ್ಕಾಗಿ ಒಂದೆರಡು ಚಾರಿತ್ರಿಕ ಪ್ರಸಂಗಗಳನ್ನು ನಾನು ತೆಗೆದುಕೊಂಡು ಹೇಳ್ತೇನೆ. ಮೊದಲನೆಯದಾಗಿ, ಈ ಪೂರ್ವ ಮೀಮಾಂಸೆಯಲ್ಲಿ ಬೌದ್ಧ ಧರ್ಮ ಒಂದು ಎಸಳಾಗಿದೆ. ಅದರಲ್ಲಿ ಅದು ಒಂದು ಎಲೆ, ಒಂದು ಗಿಡದಲ್ಲಿ ಒಂದು ಎಲೆ ಪೂರ್ವ ಮೀಮಾಂಸದಲ್ಲಿ ಬರ್ತದೆ. ಅದರಲ್ಲಿ ಆ ಸಂದರ್ಭದಲ್ಲಿ ಆ ಪೂರ್ವ ಮೀಮಾಂಸದ ತತ್ವ ಯಾವುದು, ಅದು ಕ್ಷಣಿಕವಾದ ಅಂತ ಹೇಳಿದ್ರೆ ಸರ್ವಂ ದುಃಖಂ, ಸರ್ವಂ ಅನಾತ್ಮಂ, ಸರ್ವಂ ಕ್ಷಣಿಕಂ ಅನ್ನತಕ್ಕಂಥದ್ದು. ಯಾವುದೂ ಶಾಶ್ವತವಲ್ಲ, ಯಾವುದೂ ಆತ್ಮಬದ್ಧವಾಗಿರತಕ್ಕಂಥದ್ದಲ್ಲ, ಅನಾತ್ಮವಾಗಿರತಕ್ಕಂಥದ್ದು, ದುಃಖಪೂರಿತವಾಗಿರತಕ್ಕಂಥದ್ದು. ಅನಾತ್ಮ ಅಂದರೆ ಏನು, ಯಾವುದು ನಾವು ಆತ್ಮ ಅಂತ ಕಂಡುಕೊಳ್ತೇವೆಯೋ ಅದನ್ನು ಉಳಿದು ಮಿಕ್ಕಿದ್ದು ಅಂದರೆ ಜ್ಞಾನ ಇಲ್ಲದೇ ಇರೋದು, ಯಾವುದು ಈ ಏನಂತಾರೆ ಪಾರಮಾರ್ಥಿಕ ಜ್ಞಾನ ಇಲ್ಲದೇ ಇದ್ದರೆ ಅದು ಅನಾತ್ಮವಾಗುತ್ತೆ. ಆ ಜ್ಞಾನ ಬಂದರೆ ಅದು ಅರ್ಥವಾಗ್ತದೆ. ಆದ್ದರಿಂದ ಈ ಸಂದರ್ಭದಲ್ಲಿ ಇದಂ ಅನ್ನೋದನ್ನು ಕುರಿತು, ಇದಂ ಅಂದರೆ ಅಹಂ ಅಥವಾ ಸತ್ಯ ಅಂತ ತಿಳ್ಕೊಳ್ಳೋಣ. ಅದನ್ನು ಕುರಿತಂತೆ ಒಂದು ಏನಿದೆ, ಒಂದು ಪ್ರಸಂಗ ಇದೆ, ಅದನ್ನು ಹೇಳ್ತೀನಿ. ಈ ಗೌತಮರಿಗೆ ಆನಂದ ಅನ್ನತಕ್ಕಂಥ ಒಬ್ಬ ಶಿಷ್ಯ ಇರ್ತಾನೆ. ಅವನಿಗೆ ನಾನು ಅಂದರೆ ಏನು ಅಂತ ತಿಳ್ಕೊಳ್ಳುವಂಥ ಕುತೂಹಲ. ಬುದ್ಧರು ಆಸ್ತಿಕರು ಅಲ್ಲ, ನಾಸ್ತಿಕರು ಅಲ್ಲ, ಅವರು ಏನೂ ಅಲ್ಲ, ಅವರು ಕೇವಲ ಆಧ್ಯಾತ್ಮಿಕರು ಅಂದರೂ ಅದು ವಿವರಣೆಯೇ ಆಗ್ತದೆ. ಅದಲ್ಲ, ಅವರೊಂದು ಶಕ್ತಿ ಅಂತ ಹೇಳ್ಬೋದು. ಬುದ್ಧರು ಒಂದು ಪರಮಶಕ್ತಿ ಅಂತ ಹೇಳ್ಬೋದು. ಅವರು ಏನು ಮಾಡ್ತಾರೆ,
ಆನಂದನಿಗೆ ಅವರು ಆನಂದ ಈ ಪ್ರಶ್ನೆ ಕೇಳ್ತಾನೆ. ಅವ್ರು ಹೇಳ್ತಾರೆ, ಉತ್ತರ ಏನು ಹೇಳ್ತಾರೆ ಅವರು, ವಚ್ಚಗೋತ್ರರು ಅಂತ ಹೇಳ್ತಾರೆ. ವಚ್ಚಗೋತ್ರರು ಅಂತ ಅಂದರೆ ಒಂದು ರೀತಿಯಾಗಿ ಜ್ಞಾನಿಗಳು. ಆ ಒಂದು ಬೌದ್ಧ ಧರ್ಮದಲ್ಲಿ ಆ ಜ್ಞಾನದ ಒಂದು ಮೂರ್ತವನ್ನು ಅದಕ್ಕೆ ವಚ್ಚಗೋತ್ರರು ಅಂತ ಹೆಸರು ಕೊಡ್ತಾರೆ. ವಚ್ಚಗೋತ್ರರು ಬಂದು ನನ್ನನ್ನು ಆತ್ಮ ಎಂಬುದು ಇದೆಯೇ ಅಂತ ಕೇಳಿದರೆ ಬುದ್ಧರು ಹೇಳ್ತಾರೆ, ನಾನು ಇದೆ ಎಂದು ಹೇಳುತ್ತೇನೆ. ಆತ್ಮ ಅನ್ನತಕ್ಕಂಥದ್ದು ಇದೆಯೇ ಅಂತ ಕೇಳಿದಾಗ ಅವರು ಬುದ್ಧರು ಆತ್ಮ ಇದೆ ಅಂತ ಹೇಳ್ತಾರೆ. ಕಾರಣನೂ ಹೇಳ್ತಾರೆ. ಕಾರಣ ಏನು ಅಂದರೆ ಈ ಇರುವಿಕೆಯ ಶಾಶ್ವತತೆಯನ್ನು ಸೃಷ್ಟಿಯ ಶಾಶ್ವತತೆಯನ್ನು ನಂಬುವ ಸಮಣರು ಮತ್ತು ಬ್ರಾಹ್ಮಣರು ಅದನ್ನು ಒಪ್ತಾರೆ. ಆದ್ದರಿಂದ ನಾನು ಆತ್ಮ ಇದೆ ಅಂತ ಹೇಳ್ತೀನಿ. ಒಂದು ವೇಳೆ ಈ ವಚ್ಚಗೋತ್ರರು ಬಂದು ನನ್ನನ್ನು ಆತ್ಮ ಎಂಬುದು ಇದೆಯೇ ಅಂತ ಕೇಳಿದರೆ ನಾನು ಇಲ್ಲ ಎಂದು ಹೇಳುತ್ತೇನೆ. ಕಾರಣ ಏನು? ಜಗತ್ತು ಶೂನ್ಯ ಎಂದು ನಂಬುವ ಸಮಣರು ಬ್ರಾಹ್ಮಣರು ಅದನ್ನು ಒಪ್ಪುತ್ತಾರೆ. ಸೊ ನನ್ನನ್ನು ಯಾರಾದರೂ ದೇವರು ಇದ್ದಾನೆ ಅಂತ ಕೇಳಿದ್ರೆ ಏನು ಹೇಳ್ಬೋದು ನಾನು? ದೇವರಲ್ಲಿ ನಂಬಿಕೆ ಇರತಕ್ಕಂಥವರು ಇದ್ದಾರೆ. ಅದೇ ರೀತಿ ದೇವರಲ್ಲಿ ನಂಬಿಕೆ ಇಲ್ಲದೆ ಇರತಕ್ಕಂಥವ್ರು ಕೇಳಿದ್ರೆ ಅವರಿಗೆ ದೇವರು ಇಲ್ಲ ಅಂತ ಹೇಳಬೇಕಾಗುತ್ತೆ. ಯಾಕೆ ಅಂದರೆ ಇದೆಯಲ್ಲ, ದೇವರು ಇದೆ ಮತ್ತು ಇಲ್ಲ ಅನ್ನೋದಕ್ಕಂಥ ಒಂದು ಗ್ಯಾಪ್ ಇದೆಯಲ್ಲ, ಅದನ್ನು ಮುಟ್ಟಿಸೋದು ಕಷ್ಟವಾಗ್ತದೆ. ಆದ್ದರಿಂದ ಲೋಕಾರೂಢಿಯಾಗಿ ಬೌದ್ಧರು ಸರ್ವಜ್ಞರಾದ್ದರಿಂದ ಆದಾಗ ಹೇಳ್ತಾರೆ, ನೀವು ಇದ್ದರೆ ದೇವರು ಇದೆ ಅಂತ ನಂಬಬಹುದು, ದೇವರು ಇಲ್ಲ ಅಂತ ಅಂದರೆ ಅದೂ ಸರಿಯೇ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಸೊ ಈ ಆತ್ಮವನ್ನು ಕುರಿತಂತೆ ಅದು ಇದೆ ಅಥವಾ ಇಲ್ಲ ಎಂಬ ಬಗ್ಗೆ ತಟಸ್ಥವಾಗಿ ಉಳಿದ ಕಾರಣ ಬೌದ್ಧ ಧರ್ಮರು ಈ ವಚ್ಚಗೋತ್ರಕ್ಕೆ ವೈಚಾರಿಕರು ಅಂತ ಹೇಳ್ತಾರೆ. ವಚ್ಚಗೋತ್ರರ ಆತ್ಮ ಸಿದ್ಧಾಂತವನ್ನು ಅಲ್ಲಗಳೆದಿಲ್ಲ ಎನ್ನುವುದು ಗಮನಾರ್ಹ. ಆ ವಚ್ಚಗೋತ್ರರ ಇದರಿಂದ ಈ ಬುದ್ಧರು ಈ ಪ್ರಶ್ನೆ ಕೇಳಿದಾಗ ಅದು ಅವರು ಹೇಳಿದಾಗ ಅವರು ಅಲ್ಲಗಳಿರಲಿಲ್ಲ, ಆ ವಾದಗಳನ್ನು ಅಲ್ಲಗಳಿರಲಿಲ್ಲ ಅವರು. ಅದೇ ರೀತಿ ಬೌದ್ಧ ಧರ್ಮದಲ್ಲಿ ನಾನು ಅಂದರೆ ಆತ್ಮದ ಪರಿಕಲ್ಪನೆಗೆ ಸಿಗುವಂತೆ ನಮ್ಮ ವಿಚಾರದಿರೋದಂತೆ ಹೇಳ್ತಾರೆ. ಅದರ ರಚನೆಯ ಬಗ್ಗೆ ಒಂದು ಪ್ರಸ್ತಾಪವಿದೆ. ಸ್ವಲ್ಪ ಒಂದು 5-10 ನಿಮಿಷ ಹಿಡಿಬೋದು, ಆದರೆ ಅದನ್ನು ಮುಗಿಸ್ತೀವಿ ಅಷ್ಟರಲ್ಲೇನೆ. ನಾನು ಅಲ್ಲಿ ಮಿಲಿಂಡ ಅನ್ನೋ ಹೆಸರಿನ ಒಂದು ಪ್ರಾಂತ್ಯ ಇದೆ ಇನ್ನು ಭಾರತ ದೇಶದಲ್ಲೇನೆ. ಅಲ್ಲಿ ರಾಜನಾಗಿ ಆಡಳಿತ ಮಾಡ್ತಿದ್ದ ಒಬ್ಬ ಗ್ರೀಕ್ ದೊರೆ. ಆ ಗ್ರೀಕ್ ದೊರೆಗೆ ಮೆನೆಂಡರ್ ಅಂತ ಹೆಸರು. ಆ ಮೆನೆಂಡರು ಮಿಲಿಂಡ ಇರ್ಬೋದು ಅಂತ ಭಾವಿಸ್ಕೊಳ್ತೇವೆ ನಾವು. ಯಾಕೆಂದರೆ ಆ ಗ್ರೀಕರ ಆಡಳಿತದಲ್ಲಿ ಬೌದ್ಧ ಧರ್ಮವು ಪ್ರಚಲಿತವಾಗಿತ್ತು ಅನ್ನೋದು. ಆ ದೊರೆಯು ಮಿಲಿಂಡ ಬಂದು ನಾಗಸೇನರ ಹತ್ತಿರ ಬರ್ತಾನೆ. ಬೌದ್ಧ ಭಿಕ್ಷು ನಾಗಸೇನರು ಅವರನ್ನು ಗೌರವಪೂರ್ವಕವಾಗಿ ಕಂಡ ಸಂದರ್ಭದಲ್ಲಿ ಒಂದು ಸಂಭಾಷಣೆ ನಡೆಯುತ್ತೆ. ಅದರಲ್ಲಿ ನಾನು ಎಂಬ ಪದಪ್ರಯೋಗ ಅಂದರೆ ವ್ಯಕ್ತಿಯ ಹೆಸರು ಆಧ್ಯಾತ್ಮಿಕ ಅರ್ಥದಲ್ಲಿ ಅದು ಆತ್ಮ. ಬಟ್ ಇಲ್ಲಿ ನಾನು ಅನ್ನೋದು ಒಂದು ವ್ಯಕ್ತಿಯ ಹೆಸರು, ವ್ಯಕ್ತಿಯ ಆ ಸಂಕೇತ ಅಂತ ಹೇಳುತ್ತೆ. ಆ ಸಂಕೇತ ರೂಪದಲ್ಲಿ ಈ ವಿವರಣೆ ಹೋಗ್ತದೆ. ಅವರು ರಾಜ ಕೇಳ್ತಾರೆ, ಮಿಲಿಂಡ, ಪೂಜ್ಯರೇ, ನಿಮ್ಮನ್ನು ಯಾವ ಅಂಕಿತದಿಂದ ಕರೆಯಲಾಗಿದೆ, ನಿಮ್ಮ ಹೆಸರೇನು ಅಂತ ಕೇಳ್ತಾರೆ. ಅದಕ್ಕೆ ಅವರ ಉತ್ತರ, ದೊರೆ, ನಾಗಸೇನ ಎಂದು ನನ್ನನ್ನು ಜನರಲ್ಲಿ ನಾನು ಪರಿಚಿತವಾಗಿದ್ದೇನೆ. ನಾಗಸೇನ ಎಂದು ಜನರಲ್ಲಿ ನಾನು ಪರಿಚಿತವಾಗಿದ್ದೇನೆ. ನನ್ನ ಮತ ಬಾಂಧವರು ನನ್ನನ್ನು ಹಾಗೆ ಸಂಬೋಧಿಸಿ ಕರೆಯುತ್ತಾರೆ. ಅಂದರೆ ನಾಗಸೇನ ಅಂದರೆ ಕೆಲವರು ಒಂದು ವರ್ಗಕ್ಕೆ ಮಾತ್ರ ತಿಳಿದಿದೆ. ಆದರೆ ಸಾಮಾನ್ಯವಾಗಿ ಉಪಯೋಗಿಸುವ ಈ ಹೆಸರು ಒಂದು ನಾಮಾಂಕಿತವಷ್ಟೇ, ಕೇವಲ ಹೆಸರು ಅಲ್ವಾ. ಸೊ ದಕ್ಷಿಣಾಮೂರ್ತಿ ಅಂತ ಹೇಳದೇ ಇದ್ದರೆ ನಾನು ಗುರ್ತಿರೋದೇ ಇಲ್ಲ ಅಲ್ವಾ. ಹಾಗಾಗಿ ಅದು ಈ ದ್ರವ್ಯಾತ್ಮಕ ದೇಹದೊಳಗೆ ಇನ್ಯಾವ ಶಾಶ್ವತ ವ್ಯಕ್ತಿತ್ವವೂ ಇಲ್ಲ ಅಂತ ಹೇಳ್ತಾರೆ ನಾಗಸೇನರಿಗೆ ಹೇಳ್ತಕ್ಕಂಥದ್ದು. ಅದಕ್ಕೆ ಮಿಲಿಂಡ ಪ್ರಶ್ನೆ ಮಾಡ್ತಾರೆ, ಮತ್ತು ದೇಹದಲ್ಲಿ ಯಾವ ಶಾಶ್ವತ ವ್ಯಕ್ತಿತ್ವವೂ ಇಲ್ಲ ಅನ್ನೋದಾದರೆ ಹೀಗೆ ನೀವು ಉಡುಪನ್ನು ಧರಿಸಿ ಆಹಾರವನ್ನು ಉಂಡು ಜೀವಿಸುತ್ತಾ ದಿವ್ಯವಾದ ಜೀವನವನ್ನು ನಡೆಸ್ಕೊಂಡು ಬರ್ತಾ ಇದ್ದೀರಿ.
ಅವ್ರು ಯಾರು? ಯಾಕಂದರೆ ನಾಗಸೇನ ಅನ್ನೋದ್ರೆ ಅದು ನಾನು ಅಲ್ಲ ಅಂತ ಹೇಳ್ತಾರಲ್ಲ. ಹಾಗಾದರೆ ನೀವ್ಯಾರು? ನೀವು ಇದನ್ನೆಲ್ಲ ನಿಮ್ಮ ಧರ್ಮ ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದೀರಿ. ಧರ್ಮ ಪಾಲನೆ ಮಾಡಿಕೊಡ್ತಕ್ಕಂಥವರು ನಾಗಸೇನ ಅಂತ ಕೆಲವು ವರ್ಗಗಳಿಗೆ ಮಾತ್ರ ತಿಳಿದಂತಹ ನೀವು ಯಾರು ನಿಜವಾಗಿ ಅಂತ ಕೇಳ್ತಾರೆ. ಅದರಲ್ಲಿ ಜ್ಞಾನದಲ್ಲಿ ತೊಡಗಿಕೊಂಡು ನಿರ್ವಾಣವನ್ನು ಪಡೆಯುವವರು ನೀವು ಯಾರು? ಇದರಲ್ಲಿ ಯಾವ ಒಳಿತಾಗಲಿ ಕೆಳಿತಾಗಲಿ ಕಾಣಿಸೋದಿಲ್ಲ ನನಗೆ ಅಂತ ಹೇಳ್ತಾರೆ. ನೀವು ನಾಗಸೇನ ಅಂದರೆ ಕೇವಲ ಅದು ನಾಮಾಂಕಿತ ಅಂತ ಹೇಳ್ತೀರಿ. ನೀವು ವಾಸ್ತವವಾಗಿ ನೀವು ಜೀವನ ಮಾಡ್ತಾ ಇದ್ದೀರಿ. ಆದ್ದರಿಂದ ನಿಮ್ಮ ಭಾಷೆ ನನಗೆ ಅರ್ಥವಾಗೋದಿಲ್ಲ, ಸ್ವಲ್ಪ ಬಿಡಿಸಿ ಅಂತ ಹೇಳಿ ಅಂತ ಹೇಳಿದ್ದಾರೆ. ಈ ರೂಢಿಯಲ್ಲಿ ಒಳ್ಳೆಯದು ಅಥವಾ ಕೆಟ್ಟ ಕರ್ಮಗಳನ್ನು ಮಾಡುವ ಧಾತರಿರಲಾರದು. ಯಾಕೆಂತಂದರೆ ನಾಗಸೇನ ನಾನು ಕೇವಲ ಒಬ್ಬ ವ್ಯಕ್ತಿ, ನಾಮಾಂಕಿತವಷ್ಟೇ, ನಾನು ಅನ್ನೋದು ಯಾರೂ ಗೊತ್ತಿರೋದಿಲ್ಲ. ಸೊ ಸಪೋಸ್ ಈಗ ನಾಗಸೇನ ನಾನೇ ಅಂತ ಇಟ್ಕೊಳ್ಳಿ. ನಾಗಸೇನ ನಾನು ಹೋಗಿ ಒಂದು ಮನೆಯಲ್ಲಿ ಕಳ್ಳತನ ಮಾಡ್ತೇನೆ. ಆ ಕಳ್ಳತನ ಮಾಡ್ತೇನೆ ಅಥವಾ ಕೊಲೆ ಮಾಡ್ತೇನೆ. ನಾನು ತಪ್ಪು ಮಾಡಿದ್ದೇನೆ? ಕೇವಲ ನನ್ನ ನಾಮಾಂಕಿತವಷ್ಟೇ, ನನ್ನ ಒಳಗಿರುವ ಆತ್ಮ ಬೇರೆ ಅಲ್ಲ. ಎಂಥ ಒಂದು ಕಠಿಣ ಪ್ರಸಂಗಗಳನ್ನು ಈ ಧರ್ಮಗ್ರಂಥಗಳಲ್ಲಿ ತಿಳಿಸಿ ಹೇಳ್ತಾರೆ ಅನ್ನತಕ್ಕಂಥದ್ದು, ಧರ್ಮಾತೀತವಾದಂಥ ವಿವರಣೆಗಳಿವೆಲ್ಲವೂ. ಅದರಿಂದ ಹೇಳ್ತಾರೆ, ಇದರಲ್ಲಿ ನೀವು ಬರೀ ನಾನು ನಾಮಾಂಕಿತ ನಾಗಸೇನ ಅಂತ ಹೇಳಿಟ್ರೆ ಇಂತೆಂಥ ಧರ್ಮ ಪ್ರವರ್ತನೆಗಳಲ್ಲಿ ನೀವು ತೊಡಗಿಕೊಂಡಿರೋದ್ರಿಂದ ನನಗೆ ಅರ್ಥವಾಗೋದಿಲ್ಲ ನೀವೇನು ಹೇಳ್ತಾ ಇದ್ದೀರಿ ಅಂತ ಅಂದ್ಬಿಟ್ಟು. ಆದ್ದರಿಂದ ಅವ್ರು ಹೇಳ್ತಾರೆ, ಪಾಪ ಪುಣ್ಯಗಳನ್ನು ಗಳಿಸುವ ಮಾತೇ ಇಲ್ಲ. ಯಾಕೆ? ನಾಗಸೇನರೇ, ಒಂದು ವೇಳೆ ಯಾರಾದರೂ ನಿಮ್ಮನ್ನು ಕೊಲೆ ಮಾಡಿದುದಾದರೆ ನಿಮ್ಮ ಧರ್ಮದಲ್ಲಿ ಅದು ಕೊಲೆ ಎಂದಾಗುವುದಿಲ್ಲ. ಯಾಕೆಂದರೆ ನಾಗಸೇನ ಕೊಲೆ ಮಾಡಿಲ್ಲ. ಸೊ ಹಾಗಾಗಿ ನಿಮ್ಮ ಬದುಕು, ಶಾಸ್ತ್ರ, ಸಂಪ್ರದಾಯ ಇವುಗಳೆಲ್ಲವೂ ಅರ್ಥಹೀನ ಅನಿಸುತ್ತವೆ ಅಲ್ವೇ? ಅವಾಗ ನೀವು ಏನು ಧರ್ಮ ಪ್ರವರ್ತನೆಯನ್ನು ಮಾಡಿದರೂ ಕೂಡ ಅದು ನಾಗಸೇನ ಮಾಡಿದ್ದೇ ಹೊರತು ನೀವು ಮಾಡಿದ್ದಲ್ಲ. ಅಂದರೆ ಏನಾಯಿತು? ಈ ಇವುಗಳನ್ನು ಸಂಪ್ರದಾಯಗಳು ಎಲ್ಲವೂ ಅರ್ಥಹೀನವಾಗೋಗ್ತವೆ. ಆದ್ದರಿಂದ ನಿಮ್ಮ ವಿವರಣೆ ನನಗೆ ಒಪ್ಪಿಗೆ ಆಗ್ತಾ ಇಲ್ಲ ಅಂತ ಹೇಳಿ ಒಂದು ಪ್ರಶ್ನೆ ಕೇಳ್ತಾರೆ. ನಾಗಸೇನರೇ, ನಿಮ್ಮ ಮೈ ಮೇಲಿರುವ ರೋಮಗಳನ್ನು ನಾಗಸೇನ ಎನ್ನಬಹುದೇ ಅಂತ ಕೇಳ್ತಾರೆ. ನಾಗಸೇನರು, ನಾನು ಹಾಗೆ ಹೇಳಲಿಲ್ಲ ಅಂತ. ಎಲ್ಲಿಂದ ಕೇಳ್ತಾರೆ ಮತ್ತೆ? ಅಥವಾ ಪ್ರತ್ಯೇಕವಾಗಿ ನಿಮ್ಮ ಉಗುರುಗಳು, ಹಲ್ಲುಗಳು, ಚರ್ಮ, ಮಾಂಸಖಂಡಗಳು, ನರಮಂಡಲ, ಮೆದುಳು ಇವೆಲ್ಲವೂ ಸೇರಿ ನಾಗಸೇನ ಆಗಬಹುದಾ ಅಂತ ಕೇಳ್ತಾರೆ. ನಾಗಸೇನ ಅದಕ್ಕೂ ಒಂದೊಂದಕ್ಕೂ ಆಗಲ್ಲ ಅಂತ ಹೇಳ್ತಾ ಬರ್ತಾರೆ. ಹೀಗಾಗಿ ಸೊ ಹಾಗಾದರೆ ಈ ಪಂಚಸ್ಕಂದಗಳು ಅಂತ ಅದರ ಧರ್ಮದಲ್ಲಿ ಪಂಚಸ್ಕಂದಗಳೆನಿಸಿದ ರೂಪ, ವೇದನೆ, ಸಂಜ್ಞಾ, ಸಂಸ್ಕಾರ ಅಥವಾ ವಿಜ್ಞಾನ ಇವುಗಳಲ್ಲಿ ಯಾವೊಂದಾದರೂ ನಾಗಸೇನ ಎನಿಸಬಹುದೇ? ಅಂದರೆ ಒಂದೊಂದಕ್ಕೂ ನಾಗಸೇನರು ಅದು ಹಾಗಲ್ಲ ಅಂತಲೇ ಕೇಳ್ತಾ ಬರ್ತಾರೆ. ಹಾಗಾದರೆ ಈ ಎಲ್ಲ ಸ್ಕಂದಗಳು ಒಟ್ಟು ಸೇರಿ ನಾಗಸೇನ ಅನ್ನಬಹುದೇ? ಹೇಗೆ ಆ ಒಂದೊಂದು ಇಂಡಿವಿಜುವ್ಯಾಲಿಟಿಯಿಂದ ಹಿಡಿದು ಯೂನಿವರ್ಸ್ಯಾಲಿಟಿವರೆಗೆ ಏನಂತಾರೆ ಇದು ಆ ವಿಚಾರಗಳನ್ನು ಹೇಗೆ ಈ ಕಥನ ರೂಪಗಳಲ್ಲಿ ತೆಗೆದುಕೊಂಡು ಹೋಗ್ತಾರೆ ಜ್ಞಾನಿಗಳು ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ಈ ಎಲ್ಲ ಸ್ಕಂದಗಳು ಸೇರಿ ಒಟ್ಟು ನಾಗಸೇನ ಆಗ್ಬೋದೆ ಅಂದರೆ ಇಲ್ಲ ಮಹಾಪ್ರಭು ಅಂತಾರೆ. ಅದಕ್ಕೆ ಈ 5 ಸ್ಕಂದಗಳನ್ನು ಬಿಟ್ಟು ಹೊರಗಿನದು ನಾವು ಅತೀತವಾದ್ದು ಅಂತ ಹೇಳ್ತೀವಿ. ಹೌದು, ಅತೀತವಾದ್ದು ಇಲ್ಲೂ ಇದೆ ಅಲ್ಲೂ ಇದೆ ಅಂದಾಗ ಇಲ್ಲಿ ಇರತಕ್ಕಂಥದ್ದು ಅಲ್ಲ ಅಂದಮೇಲೆ ಹೊರಗಿಂತ ಇದ್ರಿಯಲ್ಲ ಅದೇನು? ಆತ್ಮ ಒಳಗೂ ಇದೆ ಹೊರಗೂ ಇದೆ ಅಂತಾರೆ. ಸೊ ನಾನು ಕೇಳಿದಾಗ ನನ್ನಲ್ಲಿ ಅಂದರೆ ಈ ಆತ್ಮನಲ್ಲಿ ಇದೆಯೇ ಅಂತ ಕೇಳಿದ್ರೆ ಒಂದು ಉತ್ತರ ಆಗ್ತದೆ. ಅದರಿಂದ ಬಿಟ್ಟು ಕರ್ಮ ಭಾವದಲ್ಲಿ ನಾವು ಕೇಳಿದ್ರೆ ಇನ್ನೊಂದು ಅರ್ಥ ಬರ್ತದೆ. ಅದರಿಂದ ನಾನು ಕೇಳಿ ನಾಗಸೇನರನ್ನ ಮಿಲಿಂಡ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಅವ್ರು ಹೇಳ್ತಾರೆ, ಮಹಾರಾಜ, ನೀವು ಇಲ್ಲಿಗೆ ನಡೆದು ಬಂದಿದ್ದೀರೋ ಅಥವಾ ರಥ ಸವಾರಿಯಲ್ಲಿ ಬಂದಿದ್ದೀರೋ ಅಂತ ಕೇಳ್ತಾರೆ. ನೀವು ಇಲ್ಲಿಗೆ ಬಂದಿದ್ದೀರಿ, ರಥದಲ್ಲಿ ಬಂದಿದ್ದೀರೋ ಅಥವಾ ನಡ್ಕೊಂಡು ಬಂದಿದ್ದೀರೋ ಅಂತ ಹೇಳ್ತಾರೆ. ಅದಕ್ಕೆ ನಾನು ರಥದಲ್ಲಿ ಬಂದಿದ್ದೇನೆ ಅಂತ ಕೇಳ್ತಾರೆ. ಹಾಗಾದರೆ ನಿಮ್ಮ ರಥವನ್ನು ವಿವರಿಸ್ತೀರಾ ಅಂತ ನಿಮ್ಮ ರಥವನ್ನು ವಿವರಿಸ್ತೀರಾ ಅಂತ ಮಿಲಿಂಡ ಅವ್ರಿಗೆ ಕೇಳ್ತಕ್ಕಂಥದ್ದು. ರಥದ ನೊಗ, ಅಚ್ಚು, ಗಾಲಿಯ ಕಡ್ಡಿಗಳು, ರಥದ ಚೌಕಟ್ಟು, ರಥದ ಆಸನಗಳು ಇವೊಂದೊಂದನ್ನು ಪ್ರತ್ಯೇಕವಾಗಿ ರಥ ಅನ್ನಬಹುದೇ? ಸಾಧ್ಯವೇ ಹೇಳೋದಕ್ಕೆ?
ಸೊ ನಾಗಸೇನರೇನು ಆ ಯಾವುದು ವಿದ್ವತ್ತಿನಲ್ಲಿ ಕಡಿಮೆ ಇಲ್ಲ. ಮಿಲಿಂಡರು ಒಂದು ರೀತಿಯಾಗಿ, ಮಿಲಿಂಡ ರಾಜರು ಒಂದು ರೀತಿಯ ಆಧ್ಯಾತ್ಮಿಕತೆಗೆ ಅಷ್ಟು ಗೌರವವಿಲ್ಲದಂತೆ ಅವರು ಹೇಳಿರ್ಬೋದು ಅಂತಕ್ಕಂಥದ್ದು. ಆದರೆ ನಾಗಸೇನ ಪ್ರಬುದ್ಧ, ಅವರು ಹೇಳ್ತಾರೆ ಒಂದೊಂದಕ್ಕೂ ಅಚ್ಚು ಗಾಲಿ ಕಡ್ಡಿ ಚೌಕಟ್ಟು ಯಾವುದು ಅದು ಒಂದೊಂದಕ್ಕೂ ರಥ ಅನ್ನೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಹಾಗಿದ್ದರೆ ಮತ್ತೆ ನಾಗಸೇನ ಕೇಳ್ತಾರೆ ಮಿಲಿಂಡಾಗೆ, ಈ ಎಲ್ಲ ಭಾಗಗಳನ್ನು ಸೇರಿಸಿ ಅದಕ್ಕೆ ರಥ ಎನ್ನಬಹುದೇ? ನಾವಾದರೆ ಹೌದು ಅಂದ್ಬಿಡ್ತೀವಿ. ಯಾಕೆ ಅಂತಂದರೆ ರಥದ ಚೌಕಟ್ಟು ಕಾಲಿ ಕಿಕ್ಕಿ ಎಲ್ಲ ಇರುತ್ತೆ, ಅದಕ್ಕೆ ಒಂದು ನೊಗಪಟ್ಟಿ ಇರ್ತದೆ, ಅದಕ್ಕೆ ಕಟ್ಟಿ ಹೊಡೆದರೆ ಅದು ರಥವೇ ಅದು ಅಂತ ಹೇಳ್ತೇವೆ. ಆದರೆ ನಾಗಸೇನರು ಅದನ್ನು ಒಪ್ಪೋದಿಲ್ಲ. ಇಲ್ಲ ಗುರುವೆ ಅಂತ ಹೇಳಿದರೆ, ಹಾಗಾದರೆ ಈ ರಥಕ್ಕೆ ಇವೆಲ್ಲವನ್ನು ಬಿಟ್ಟು ಬೇರೆ ಏನಾದರೂ ಇದೆಯೇ? ಬೇರೆ ಏನಾದರೂ ರಥ ಅನ್ನೋದಕ್ಕೆ ಗೊತ್ತಿದೆಯೇ ಅಂತ ರಾಜ ಕೇಳಿಕೊಂಡು ಎಲ್ಲಕ್ಕೂ ಇಲ್ಲ ಅಂತ ಹೇಳ್ತಾ ಬಿಡ್ತಾರೆ ನಾಗಸೇನರು. ಆಮೇಲೆ ಹೇಳ್ತಾರೆ, ಯಾವ ಬಗೆಯಲ್ಲಿ ರಥದ ನೊಗ, ಅಚ್ಚು, ಗಾಲಿಗಳು, ಗಾಲಿಯ ಕಡ್ಡಿಗಳು, ಚೌಕಟ್ಟು, ರಥದ ಆಸನಗಳು ಇವುಗಳು ಬಿಡಿ ಬಿಡಿಯಾಗಿ ಇಲ್ಲವೇ ಇವೆಲ್ಲವೂ ಒಟ್ಟಾಗಿ ಸೇರಿ ಒಂದು ಸಂಕೇತವಾಗಿ, ಒಂದು ಸಾಮಾನ್ಯ ವಿವರಣೆಯಾಗಿ ರಥ ಎನಿಸುವುದಿಲ್ಲವೋ? ಮಿಲಿಂಡರನ್ನು ಅಲ್ಲಿ ಹಿಡ್ಕೋತಾರೆ ಅವರು. ಕೊಂಡು ಕೇಳ್ತಾರೆ, ಅದೇ ಬಗೆಯಲ್ಲಿ ಆತ್ಮ, ವೈಯಕ್ತಿಕ ಇರುವಿಕೆ ಅಥವಾ ನಿಕಾಯ ಎನ್ನುವ ಪದಗಳೆಲ್ಲವೂ ರೂಢಿಯಲ್ಲಿ ಸಾಮಾನ್ಯವಾಗಿ ಬಳಸುವ ಸಂಕೇತಗಳು, ಗುರುತಿನ ನಿಶಾನೆಗಳು. ಇವು ಯಾವುವು ಶಾಶ್ವತವಾದ ಇರುವಿಕೆಗಳಲ್ಲವಾಗಿ ಇವುಗಳು ಯಾವೊಂದರಲ್ಲಿಯೂ ಆತ್ಮ ಇರುವುದಿಲ್ಲ. ಸ್ವಲ್ಪ ಮನಸ್ಸಿನಲ್ಲಿ ನಾವು ಗಹನವಾಗಿ ಯೋಚನೆ ಮಾಡಬೇಕಾಗ್ತದೆ ಇವೆಲ್ಲವನ್ನು. ನಾವೇ ನಾನು ಆಕಸ್ಮಿಕವಾಗಿ ಈ ಒಂದು ಪುಸ್ತಕ ನನ್ನ ಕೈಗೆ ಬಂತು. ಇದನ್ನು ನೋಡಿದಾಗ ನನಗೆ ಒಂದು ರೀತಿಯಾದಂಥ ಒಂದು ಕೌತುಕ ಏರ್ಪಡ್ತು. ಅದರಿಂದ ಓದಿದ್ರಿಂದ ಹೌದಲ್ವೇ, ಈ ರೀತಿಯಾಗಿ ನಾವು ಯಾಕೆ ಯೋಚನೆ ಮಾಡೋದಿಲ್ಲ ಸ್ವಾಭಾವಿಕವಾಗಿ ಅಂತ ಬಂದಾಗ ನಾನು ಇದನ್ನು ನನ್ನ ಸಹೋದರಿಗೆ ತಿಳಿಸಬೇಕು ಅನ್ನೋ ಒಂದು ಇಚ್ಛೆ ಕೂಡ ನನಗೆ ಬಂತು. ಅದರಿಂದ ಇವೆಲ್ಲ ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಸೊ ಈ ಸಂಭಾಷಣೆಯಲ್ಲಿ ಏನಿರುತ್ತೆ, ಯಾವೊಂದರಲ್ಲೂ ಆತ್ಮವಿರುವುದಿಲ್ಲ, ಬದಲಿಗೆ ಆತ್ಮವು ಇವೆಲ್ಲದರ ಒಳಗೂ ಹೊರಗೂ ಓತಪ್ರೇತವಾಗಿ ಹರಡಿರುತ್ತದೆ ಮತ್ತು ಅವುಗಳಿಗೆ ಮಿಗಿಲಾಗಿಯೂ ಇರುತ್ತದೆ. ಈಗ ನಮಗೆ ಆತ್ಮದ ಇರುವಿಕೆಯ ಬಗ್ಗೆ ಒಂದು ಕಲ್ಪನೆ ಹತ್ತಿರವಾಗಿ ಆದರೂ ಬಂದಿರಬಹುದಲ್ವೇ? ಆದ್ದರಿಂದ ಇದರ ಸಂಭಾಷಣೆಯಲ್ಲಿ ನಾವು ಗಮನಿಸಬೇಕಾದ್ದೇನು ಅಂದರೆ, ಮನಸ್ಸು ಮತ್ತು ದ್ರವ್ಯ, ಹಾಗೆ ಆತ್ಮ ಮತ್ತು ರಥ ಇವುಗಳು ಪ್ರತ್ಯೇಕವಾದ ಬಿಡಿ ಕಣಗಳು, ಬಿಡಿ ಆಲೋಚನೆಗಳು, ಮನಸ್ಸಿನಲ್ಲಿ ಸದಾ ಹರಿಯುತ್ತಿರುವ ನದಿ ಪಾತ್ರಗಳಿಗೆ ನೀಡಲಾದ ಸಂಜ್ಞಾರ್ಥ ಸೂಚಕಗಳಷ್ಟೇ. ನದಿಯಲ್ಲಿ ಹರಿಯುವ ನೀರಿಗೆ ನಾವು ಹೇಳ್ತೇವೆ ಇದು ಕೃಷ್ಣಾ ನದಿ, ಗೋದಾವರಿ ನದಿ, ಕಾವೇರಿ ನದಿ ಅಂತ ಹೇಳ್ತೀವಿ. ಅದಕ್ಕೂ ಅವು ಸಂಜ್ಞಾರ್ಥಗಳು ಮಾತ್ರ. ಅವು ಲೋಕಾರೂಢಿಯಲ್ಲಿ ಸಾಮಾನ್ಯವಾಗಿ ಬಳಸುವ ಸಂಕೇತ ಶಬ್ದಗಳು ಹಾಗೂ ದ್ರವ್ಯದ ಮೂಲ ಧಾತುಗಳಾಗಿ ಸಮ್ಮಿಳಿತವಾಗಿ ಏರ್ಪಟ್ಟ ಅಣುಗುಚ್ಛಗಳು. ಒಂದು ಅಣು ಸ್ಥಾಪನೆಯಾದಾಗ ಏನಾಯಿತು, ಆ ಅಣು ಸೃಷ್ಟಿಯಲ್ಲಿ ಬಂದಾಗ ಕೊನೆಗೆ ಅಣುವಿನ ಗುಚ್ಛಗಳಾದವು. ಅವು ಒಂದೊಂದು ವ್ಯವಸ್ಥಿತವಾಗಿ ಜೋಡಿಸಿಕೊಂಡಾಗ ಅದರಿಂದ ಈ ಲೋಹಗಳು, ಎಲಿಮೆಂಟ್ಸ್ ಅಂತ ಹೇಳ್ತೀವಲ್ಲ, ಅದು ಬಂತು. ಸೃಷ್ಟಿಯಲ್ಲಿ ಎಲ್ಲಕ್ಕೂ ಉದಾಹರಣೆ ಇದೆ. ಆದರೆ ನಾವು ಆ ಬದುಕನ್ನು ಅಷ್ಟು ಆಳವಾಗಿ ನಾವು ನೋಡೋದಕ್ಕೆ ಹೋಗೋದಿಲ್ಲ. ಆದ್ದರಿಂದ ನಮಗೆ ಇವು ಯಾವುವು ಒಂದು ರೀತಿಯಾಗಿ ಅರ್ಥವಾಗೋದಿಲ್ಲ ಅನ್ನತಕ್ಕಂಥ ಇದಕ್ಕೂ ನಾವು ಬರುವ ಅಣು ಸಮೂಹಗಳು ಅಂತ ಹೇಳ್ತೇವೆ. ಆಲೋಚನೆಗಳು ಮನಸ್ಸಿನ ಹರಿವಿನಲ್ಲಿ ನಿರಂತರವಾಗಿ ಹರಿಯುವ ಹೊಳೆಯಂತೆ ಇವೆ. ನಮ್ಮ ಮನಸ್ಸಿಗೆ ಆಲೋಚನೆಗಳು ಬರ್ತವೆ, ಹೋಗ್ತವೆ. ಅದೇ ರೀತಿ ಬರ್ತವೆ, ಕುತೂಹಲಗಳನ್ನು ಉಂಟು ಹೋಗ್ತವೆ. ಆ ರೀತಿಯಾದಂಥ ಇಂತಹ ಈ ಆಲೋಚನೆಗಳ ಸಮೂಹದಿಂದ ಮತ್ತು ಅದರ ನಡುವಿನ ಅಂತಃ ಸಂಬಂಧಗಳನ್ನು ನೋಡಿಕೊಳ್ಳೋದ್ರಿಂದ ನಮಗೆ ಆತ್ಮ ಅಂದರೆ ಏನು ಅಂತಕ್ಕಂಥದ್ದು ಒಂದು ಪರಿಚಯ ಆಗಬಹುದು ಅನ್ನೋದು ಇದರಿಂದ ನಾವು ಸ್ವಲ್ಪ ಯೋಚನೆ ಮಾಡಿ ತಿಳಿದುಕೊಳ್ಳಬೇಕಾಗ್ತದೆ ಅನ್ನತಕ್ಕಂಥದ್ದು. ಮುಂದೆ ಕೆಲವು ನೀವು ನಮ್ಮ ಶಾಲೆಗಳಲ್ಲಿ ಓದಿದಂಥ ಕೆಲವು ಪದ್ಯ ರಚನೆ ಇದೆ. ಅದು ಸಾಮಾಜಿಕಕ್ಕೆ ಇನ್ನೂ ಹತ್ತಿರವಾದಂಥ ರಚನೆಗಳು ಕೂಡ ಇದೆ. ಅವುಗಳನ್ನು ಕೂಡ ನಾನು ಮುಂದಿನ ತಿಂಗಳಲ್ಲಿ ಅದರ ವಿಚಾರವಾಗಿ ನಾನು ಮಾತಾಡ್ತೇನೆ.
ಮಾತಾಡಿ ಒಟ್ಟಿನಲ್ಲಿ ನಮ್ಮ ಪ್ರಯತ್ನ ಆತ್ಮ ಅನ್ನೋದ್ರ ಬಗ್ಗೆ ಸರಿಯಾದ ತಿಳುವಳಿಕೆ ನಮಗೆ ಬರಬೇಕು ಅನ್ನತಕ್ಕಂಥದ್ದು. ಅದರಿಂದ ಇವತ್ತಿಗೆ ಇವತ್ತಿಗೆ ನನ್ನ ಈ ಉಪನ್ಯಾಸವನ್ನು ಮುಗಿಸಿ ಮುಂದಿನ 2ನೇ ಭಾನುವಾರ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.